Dear students, here in first QC, let me study a new chapter. What do you call them as? That chapter what do you call them as? A morphology of the flowering plants. ಹೂ ಬಿಡುವ ಸಸ್ಯಗಳು ಫ್ಲವರಿಂಗ್ ಪ್ಲಾಂಟ್ಸ್. ಮಾರ್ಪಾಲಜಿ ಅಂದ್ರೆ ಬಾಹ್ಯವಾದಂತಹ ರಚನೆ ಹೇಗಿದೆ. ವಾಟ್ ಇಸ್ ದಿ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ an organism? What is how the roots are there? ಪ್ಲಾಂಟ್ಸ್ ನ ಭಾಗಗಳೆಲ್ಲ ಓದಿರ್ತೀರಿ. ವಾಟ್ ಇಸ್ ದ ರೂಟ್ ಸಿಸ್ಟಮ್, ವಾಟ್ ಇಸ್ ದ ಶೂಟ್ ಸಿಸ್ಟಮ್ ಅದಕ್ಕೆ. ಈ ಒಂದು ಪ್ಲಾಂಟ್ಸ್ ನಾವು ಯಾವ್ದಾದ್ರು ಪ್ಲಾಂಟ್ಸ್ ನ ಬಾಹ್ಯ ರಚನೆಯಲ್ಲಿ ಲೀಫ್ ಹೆಂಗಿರ್ತವೆ, ವಾಟ್ ಇಸ್ ದ ಫ್ಲವರ್ ಹೆಂಗಿದೆ, ಅದರ ರೂಟ್ಸ್ ಹೆಂಗಿದೆ ಅನ್ನೋದು, ಅಂಡ್ ಅದು ಫ್ಲವರ್ ನ ಅರೇಂಜ್ಮೆಂಟ್ ಪೆಟಲ್ಸ್ ಅವೇ ಹೆಂಗೆ ಅರೇಂಜ್ ಆಗಿರ್ತವೆ, ಕೆಲಿಕ್ಸ್ ಹೆಂಗೆ ಅರೇಂಜ್ ಆಗಿರ್ತವೆ ಅನ್ನೋದು. ಆಲ್ ವಿ ವಾಂಟ್ ಟು ಸ್ಟಡಿ ಅಬೌಟ್ ದಿ ಎಕ್ಸ್ಟರ್ನಲ್ ಮಾರ್ಫಾಲಜಿ, ಬಾಹ್ಯ ಲಕ್ಷಣಗಳನ್ನ ಈ ಚಾಪ್ಟರ್ ಅಲ್ಲಿ ಯಾವ ಹೂ ಬಿಡುವಂತ ಸಸ್ಯಗಳು. ಹೂ ಬಿಡುವ ಸಸ್ಯಗಳನ್ನು ನಾವೇನಂತೀವಿ ನಾವು ಆಂಜಿಯೋಸ್ಪರ್ಮ್ಸ್, ಬ್ರಿಯೋಫೈಟ್, ಟೆರಾಫೈಟ್, ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್ಸ್. Highly evolved plants, what you call them as angiosperms. Angiosperms of plants now we are going to study about what you call them as morphology. You can see the diversified plants and animals are there. Sorry, diversified anta plants udidave. Andre these what you call them as diversified flower plants is a diversified flowering plant. ವೈವಿಧ್ಯವಾದಂತ ಸಸ್ಯಗಳನ್ನು ನಾವು ಹೂ ಬಿಡುವಂತ ಸಸ್ಯಗಳನ್ನು ನಾವು ನೋಡಿದ್ದೀವಿ. ಅವು ದೇ ಫೌಂಡ್ ಇನ್ ವೇರಿಯಸ್ ಹ್ಯಾಬಿಟ್ಯಾಟ್ಸ್, ಬೇರೆ ಬೇರೆ ವಾಸಸ್ಥಳಗಳಲ್ಲಿ ಕಂಡು ಬರುವಂಥದ್ದು. ದೇ ಫೌಂಡ್ ಸಮ್ ಆಫ್ ದೇಮ್ ಆರ್ ಫೌಂಡ್ ಇನ್ ಡೆಸರ್ಟ್ಸ್ ಅಲ್ಲಿ ಇರ್ಬೋದು, ಸಮ್ ಆಫ್ ದೇಮ್ ಆರ್ ಫೌಂಡ್ ಇನ್ ವರ್ಟಿಕಲ್ಸ್ ಒಂದು ಪ್ಲೇನ್ ರೀಸನ್ಸ್ ಅಲ್ಲಿ ಕಂಡು ಬರುವಂಥದ್ದು. ಆಮೇಲೆ ಸಮ್ ಆಫ್ ದೇಮ್ ಆರ್ ವರ್ಟಿಕಲ್ ಫೌಂಡ್ ಇನ್ ವರ್ಟಿಕಲ್ಸ್ ವಾಟರ್ ಲವರ್ಡ್ ಕಂಡೀಷನ್ಸ್ ಅಲ್ಲಿ ಬೆಳೆಯುತ್ತವೆ ಕೆಲವು. ದೇ ಸಮ್ ಆಫ್ ದ ಹೈಡ್ರೋಫೈಟ್ಸ್ ನೀರಲ್ಲಿ ಇರುವಂತವು, ಕೆಲವು ಎಪಿಫೈಟ್ಸ್ ಮರದಲ್ಲಿ ಬೆಳೀತವೆ. ಹೀಗೆ ದೇ ಫೌಂಡ್ ಇನ್ ವೇರಿಯಸ್ ಟೈಪ್ ಆಫ್ ಹ್ಯಾಬಿಟ್ಯಾಟ್ಸ್, ಬೇರೆ ಬೇರೆ ವಾಸಸ್ಥಳಗಳಲ್ಲಿ ಕಂಡು ಬರ್ತವೆ. ದೋ ಯೂಶಲಿ ದೇ ವೇರಿ ಇನ್ ದೇರ್ ಶೇಪ್, ಅವುಗಳ ಆಕಾರದಲ್ಲಿ, ಅವುಗಳ ಶೇಪ್ ಅಲ್ಲಿ, ಆಮೇಲೆ ಸೈಜ್ ಗಾತ್ರದಲ್ಲಿ, ಅಂಡ್ ಆಸ್ ವಾಟ್ ಯು ಕಾಲ್ ದೇ ಫಾರ್ಮ್, ಅವುಗಳ ಫಾರ್ಮ್ ಯಾವ ತರ ಇದೆ, ಎತ್ತರ ಇದೆ, ಗಿಡ ಚಿಕ್ಕದಿದೆ, ಈ ರೀತಿಯಾಗಿಂತ ಬದಲಾವಣೆಗಳ ಶೇಪ್ ಅಲ್ಲಿ ಆಗಿರ್ಬೋದು, ಸೈಜ್ ಅಲ್ಲಿ ಆಗಿರ್ಬೋದು, ಆ ಫಾರ್ಮ್ ಅಲ್ಲಿ ಆಗಿರ್ಬೋದು, ನಾವು ವ್ಯತ್ಯಾಸಗಳನ್ನ ನೋಡ್ತಾ ಹೋಗ್ತೀವಿ. ಇಂಥ ಎಲ್ಲಾ ಗಿಡಗಳಲ್ಲಿ ನಾವು ಅವುಗಳ ಮಾರ್ಫಾಲಜಿ ಹೇಗಿದೆ, ಬಾಹ್ಯ ರಚನೆ ಹೇಗಿದೆ ಅದನ್ನ ಸ್ಟಡಿ ಮಾಡುವಂತ ಚಾಪ್ಟರ್ ಮಾರ್ಫಾಲಜಿ ಆಫ್ ದಿ ಫ್ಲವರಿಂಗ್ ಪ್ಲಾಂಟ್ಸ್. Before that, I want to draw a simple diagram of the dicot plant where we can notice the different parts of the plant. Basically, we are studying what the plant na ಭಾಗಗಳು ಏನಂದ್ರೆ, ನೀವು ಫಸ್ಟ್ ಚಿಕ್ಕ ಹುಡುಗರಾಗಿದ್ದಾಗ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಗಿಡದ ಭಾಗಗಳು ಏನು ಅಂತ ನೀವು ನೋಡಿದ್ದೀರಾ. You can see ಯಾವುದೇ ಒಂದು ಫ್ಲವರಿಂಗ್ ಪ್ಲಾಂಟ್ಸ್ ನೋಡಿದಾಗ ಮುಖ್ಯವಾದಂತಹ ಭಾಗಗಳನ್ನ ನಾವು ನೋಡ್ತೀವಿ. Some of the parts grow below the soil. Soil ಕೆಲವು ಭಾಗ ಭೂಮಿ ಕೆಳಗಡೆ ಹೋಗುತ್ತೆ. This is a plant ಅಂದ್ರೆ this is one part. And ಭೂಮಿ ಮೇಲಿರುವಂತಹ ಭಾಗ ಇನ್ನೊಂದು ಭಾಗ ಅಂತ ನಾವು ಕರೀತೀವಿ. ಇದು ಕಲರ್ ನೋಡಿದಾಗ ವ್ಯತ್ಯಾಸಗಳನ್ನು ಸಹ ನೋಟಿಸ್ ಮಾಡ್ತೀವಿ. ಭೂಮಿ ಮೇಲಿರುವಂತಹ ಭಾಗ, ಭೂಮಿಯ ಮೇಲಿರೋದು ಗ್ರೀನ್, ಸ್ವಲ್ಪ ಲೈಟಿಶ್ ಗ್ರೀನ್ ಕಲರ್ ಇದೆ, ಕೆಳಗಿರೋದು ಬ್ರೌನಿಶ್ ಕಲರ್. ಇದರ ಅಂಡರ್ಗ್ರೌಂಡ್ ಪಾರ್ಟ್ ಇದೆ ಏರಿಯಲ್ ಪಾರ್ಟ್, ಮೇಲಿರೋದು ಏರಿಯಲ್ ಪಾರ್ಟ್ ಅಂತ ನಾವು ಕರೀತೀವಿ. You can see this is called the arrangement of appendix like leaves and buds. ಆಮೇಲೆ again we want to it again maybe branch like this. ಇದು branches ಅನ್ನು ತೋರಿಸಬಹುದು. Here you can see also here some of the what is flowers may bear flowers like this. And also you can see this now the tender part may be ಹೋಗ್ತಾ ಬರುತ್ತೆ, exit part like this. Yenga leaves like this, here ಬರ್ತಾ ಬರುತ್ತೆ, yenga leaves found like this. This is the structure of a plant ನೋಡಿದಾಗ ಈ ಭಾಗಗಳನ್ನ ನೋಡಿ, ಯಾವ ಪಾರ್ಟ್ಸ್ ಕೆಳಗಡೆ ಹೋಗುವಂತ ಭಾಗನ ನೋಡಿಕೊಳ್ಳಿ, ರೂಟ್ಸ್. ಮೇಲಿನ ಭಾಗ ನಾವು ಸ್ಟೆಮ್ ಅಂತ ಕರೀತೀವಿ. ಸ್ಟೆಮ್ ಅಲ್ಲಿ is called leaves. Leaf is there, flower is there. In the axillary, this one bud is there, called is axillary bud. Axillary bud is there. The one bud is the called is terminal buds. Terminal buds like this. Because this is a branch. We see the branches like this. Branches. And where this is called is the position where leaf arise. This position here, this also we can see the position where the leaf arise.
this position, leaf arise, D position, leaf arise. This is called one node. This is another node. Because this node, this portion of the stem in between this what called as E1 madhya jari. This is called internode node. Here it is also found sometimes what you can found what is here. Here it is the presence of what called root. You can see flower agile, fruit agile, fruit style. Here this is the structure of a plant. This is the main ಈ ಭಾಗವನ್ನು ನಾವು ನೋಟಿಸ್ ಮಾಡಬೇಕು ಅಂಡರ್ಗ್ರೌಂಡ್ ಪಾರ್ಟ್. ಇದು ಫ್ಲವರ್ ನ ಒಂದು ಗಿಡದ ಭಾಗಗಳು ನೋಡಿದಾಗ ಈ ಎಲ್ಲ ಭಾಗಗಳು ನೀವು ಬರ್ದಿರ್ತೀರಾ ನೋಡಿರ್ತೀರಾ. ರೂಟ್ ಸಿಸ್ಟಮ್ ಕೆಳಗಡೆ ಇರೋ ಮೇಲೆ ಶೂಟ್ ಸಿಸ್ಟಮ್ ಅಂತ ಕರೀತೀವಿ. ಶೂಟ್ ಸಿಸ್ಟಮ್ ಅಲ್ಲಿ ಇಲ್ಲಿ ಫ್ಲವರ್ ಲೀಫ್ ಎಲ್ಲ ಅವಳು ಕಂಡು ಬರ್ತಾ ಇದೆ ಬರ್ಡ್ಸ್ಗಳು. ಇಲ್ಲಿ ಸ್ಟಡಿ ಮಾರ್ಪಾಲಜಿ. ಮಾರ್ಪಾಲಜಿ ಅಂದ್ರೆ ಮಾರ್ಪಾಲಜಿ ಇಸ್ ನಥಿಂಗ್ ಬಟ್ ಎಕ್ಸ್ಟರ್ನಲ್ ಅಪಿಯರೆನ್ಸ್. What we call it is external features of an organism. External features of an organism. ಈ ಎಕ್ಸ್ಟರ್ನಲ್ ಬಾಹ್ಯ ಲಕ್ಷಣಗಳನ್ನು ನಾವು ಮಾರ್ಪಾಲಜಿ ಅಂದ್ರೆ ಪದ ಏನಂటే ಮಾರ್ಪಾಲಜಿ ಅಂದ್ರೆ what is that ಮಾರ್ಪಾಲಜಿ. ಮಾರ್ಪಾಲಜಿ is nothing but external features of an organism. External features of an organism is called as morphology. ಅವು ನಾವು ಯಾವ ಗಿಡಗಳನ್ನು ನೋಡ್ತಾ ಇದ್ದೀವಿ? ಹೂ ಬಿಡುವಂತ ಸಸ್ಯಗಳು, ಫ್ಲವರಿಂಗ್ ಪ್ಲಾಂಟ್ಸ್. ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಅದನ್ನ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಅನಾಟಮಿ ನೋಡ್ತೀವಿ. ಅನಾಟಮಿ ಅಂದ್ರೆ ಅನಾಟಮಿ ಈ ಪಾಠದಲ್ಲಿ ನಾವು ಮಾರ್ಪಾಲಜಿ ನೋಡಿದ್ರೆ ನೆಕ್ಸ್ಟ್ ಚಾಪ್ಟರ್ ಅನಾಟಮಿ ನೋಡ್ತೀವಿ. ಅನಾಟಮಿ ಅಂದ್ರೆ ಇಂಟರ್ನಲ್ ಒಳಗಡೆ ಏನಿದೆ, ಒಳಗಡೆ ಯಾವುದೇ ಒಂದು ಕಟ್ ಮಾಡಿದಾಗ ಸ್ಟೆಮ್ ಆಗಿ ರೂಟ್ ಮಾಡಿದಾಗ ಲೀಫ್ ನ ಕಟ್ ಮಾಡಿದಾಗ ಒಳಗಡೆ ಏನೇನು ತರ ಸೆಲ್ಸ್ಗಳು ಡಿಶಸ್ಗಳು ಅರೇಂಜ್ ಆಗಿದಾವೆ ಅಂತ ನೋಡ್ತಾ ಹೋಗ್ತೀವಿ. ಮತ್ತೆ ನಾವು ಇಂಟರ್ನಲ್ ಸ್ಟ್ರಕ್ಚರ್ ಆಫ್ an organism is called anatomy. ಈ ಎರಡು ಮುಖ್ಯವಾದಂತ ಬ್ರಾಂಚ್ ನೋಡಿ. ಇಟ್ಸ್ ಕಾಲ್ಡ್ ಮಾರ್ಫಾಲಜಿ ಅಂದ್ರೆ ಬಾಹ್ಯ ಲಕ್ಷಣಗಳು, ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ an organism. ಎತ್ತರ ಏನಿದೆ, ಅದರ ಲೀಫ್ ಆಕಾರ ಏನಿದೆ, ಶೇಪ್ ಏನಿದೆ, ಎಲ್ಲ ಕಲರ್ ಶೇಪ್ ಎಲ್ಲ ಆಲ್ ದಿ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ an organism is called ಮಾರ್ಫಾಲಜಿ. ಒಳಗಡೆ ರಚನೆ ಹೆಂಗಿದೆ, ಇಂಟರ್ನಲ್ ಸ್ಟ್ರಕ್ಚರ್ ಆಂತರಿಕ ರಚನೆ, ಇಂಟರ್ನಲ್ ಸ್ಟ್ರಕ್ಚರ್ ಆಫ್ an organism is what we call them as anatomy. ಇದನ್ನ ಅನಾಟಮಿ ಅಂತ ಕರೀತೀವಿ. ನಾವು ಯಾವುದೇ ಒಂದು ಪ್ಲಾಂಟ್ ನ ತಗೊಂಡಾಗ ಎರಡು ಸಿಸ್ಟಮ್ಸ್ ನೋಟಿಸ್ ಮಾಡ್ತೀವಿ. And below the ground, you can see what called as the underground part is called as the root system, and above this ground may come the shoot system. ಅಂತ ಕರೀತೀವಿ. ಮುಖ್ಯವಾದ ಭಾಗಗಳು ಯಾವ? ರೂಟ್ ಸಿಸ್ಟಮ್ ಅಂಡ್ ದಿ ಶೂಟ್ ಸಿಸ್ಟಮ್. ಕೆಳಗಿರನ್ನ ಯಾವ ಸಿಸ್ಟಮ್? ರೂಟ್ ಸಿಸ್ಟಮ್ ಅಂತ ಕರೆದ್ರೆ, ಮೇಲಿರನ್ನ ಶೂಟ್ ಸಿಸ್ಟಮ್ ಅಂತ ಕರಿತೀವಿ. ಇವುಗಳಲ್ಲಿ ನಾವು ಇವತ್ತಿನ ಕ್ಲಾಸಲ್ಲಿ ಐ ಆಮ್ ರೆಸ್ಟ್ರಿಕ್ಟಿಂಗ್ ಮೈ ಸ್ಟಡಿ ಇದು what called as ರೂಟ್ ಸಿಸ್ಟಮ್. ರೂಟ್ ಸಿಸ್ಟಮ್ ಅನ್ನೋ ಬಗ್ಗೆ ನಾವು ಸೀಮಿತವಾಗಿ ಇವತ್ತಿನ ಕ್ಲಾಸಲ್ಲಿ ಹೇಳೋಣ. ರೂಟ್ ಸಿಸ್ಟಮ್ ಇಸ್ ಎ ಅಂಡರ್ಗ್ರೌಂಡ್ ಪಾರ್ಟ್ ಆಫ್ ದಿ ಪ್ಲಾಂಟ್. ಅಂದ್ರೆ ಭೂಮಿಯ ಒಳಗಿರುವಂತ ಪಾರ್ಟ್. ರೂಟ್ ಸಿಸ್ಟಮ್ is the underground part of the plant. This consists of a primary roots and as well as a lateral branches. ಇದರಲ್ಲಿ ಮಧ್ಯದಲ್ಲಿ ಹೋಗುವಂತ ಭಾಗ you can see ನೋಡ್ತೀರಾ, this is called the primary root. And side ಇರೋ lateral roots ಅಂತ ಕರೀತೀವಿ. It's called lateral roots. Lateral branches ಮತ್ತೆ divide. This is a primary root, secondary ಮತ್ತೆ divide ಆಗುತ್ತೆ, tertiary ಅಂತ ಹೇಳ್ತಾ ಹೋಗ್ತೀವಿ. ಮುಖ್ಯವಾಗಿ ಈ ಮಂಡಲ ರೂಟ್ ಇರುತ್ತೆ, ಟಿಪ್ ಅಂತ ಕರೀತೀವಿ, ರೂಟ್ ಕ್ಯಾಪ್ ಇರುತ್ತೆ. This is a root ಅಲ್ಲಿ ಇರುವಂತ ಭಾಗ. It is a descending part. It consists of a primary root and lateral branches. ಬ್ರಾಂಚ್ ಆಗಿರೋದನ್ನ ಕಂಡು ಬಂದಿದೆ. Here this is in case of this ಅಲ್ಲಿ ನಾವು ಈ ಒಂದು ರೂಟ್ ಸಿಸ್ಟಮ್ ನ ನೋಟಿಸ್ ಮಾಡ್ತಾ ಇದೀವಿ. ಈ ರೂಟ್ ಸಿಸ್ಟಮ್ ಏನ್ ಮಾಡುತ್ತೆ ಫಂಕ್ಷನ್? It can fix the plant to the what you call them as a soil. Soil ಏನ್ ಮಾಡುತ್ತೆ? ಇದು ಫಿಕ್ಸ್ ಮಾಡುತ್ತೆ. ಆಂಕರೇಜ್ ಫಿಕ್ಸ್ ಮಾಡುತ್ತೆ, ಇದನ್ನ ಆಂಕರೇಜ್ ಇಟ್ಕೊಳ್ಳೋದು. It can fix the plant to the soil and also it can observe the water and minerals. Observe ಮಾಡಿ and contact the upper part of the plant ಗೆ ಕಳಿಸುತ್ತೆ. And absorption of water and minerals and helps in the conduction absorption of water and minerals from the soil ಇಂದ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದು ಕಂಟೆಕ್ಟ್ ದಿ ಅಪ್ಪರ್ ಪಾರ್ಟಿ ಹೋಗುತ್ತೆ.
ಅದು ಎರಡು ಮುಖ್ಯವಾದ ರೂಟ್ ಅನ್ನೋದು ಅಂಡರ್ಗ್ರೌಂಡ್ ಪಾರ್ಟ್, ಇದರಲ್ಲಿ ಮೇನ್ ಪ್ರೈಮರಿ ರೂಟ್ ಇದೆ, ಆಮೇಲೆ ಲ್ಯಾಟರಲ್ ಬ್ರಾಂಚಸ್ ಇದೆ. ಇದು ಏನ್ ಮಾಡುತ್ತೆ, ಫಿಕ್ಸ್ ಮಾಡೋದು ಅಷ್ಟೇ ಅಲ್ಲ ಪ್ಲಾಂಟ್ ನ ಸಾಯಿಲ್ಗೆ, ಇದು ಅಬ್ಸಾರ್ಬ್ ಮಾಡ್ಕೊಡುತ್ತೆ ನೀರನ್ನ ಫ್ರಮ್ ದಿ ಸಾಯಿಲ್. ಈಗ ನಾವು ಒಂದು ರೂಟ್ ನ ಡೀಟೇಲ್ಸ್ ಸ್ಟಡಿ ಮಾಡೋಣ. ರೂಟ್ ಅನ್ನೋದು ಅದರಲ್ಲಿ ಡಿಸೆಂಡಿಂಗ್ ಪಾರ್ಟ್, ಕೆಳಗೆ ಹೋಗ್ತಿರೋ ಭಾಗ, ಮೇಲ್ ಬರೋ ಭಾಗ ಅಲ್ಲ, ಮೇಲ್ ಬರೋದನ್ನ ಶೂಟ್ ಅಂತ ಕರಿತೀವಿ. ಕೆಳಗೆ ಹೋಗ್ತಿರೋ ಕಡೆ ಡಿಸೆಂಡಿಂಗ್ ಪಾರ್ಟ್ ಆಫ್ ದಿ ಪ್ಲಾಂಟ್ and it develops from the radical of the germinating embryo. ಯಾರಿಂದ ಬಂದಿದೆ ಅಂದ್ರೆ ನಾವು ಸೀಡ್ಸ್ ಓಪನ್ ಮಾಡಿ ಎರಡು ಸೀಡ್ಸ್ ಆಗಿದೆ ನಾವು ಗಿಡ ಬರೋಲ್ವಾ, ಆ ಸೀಡ್ಸ್ ನಲ್ಲಿ ಇಟ್ ಇಸ್ ಎ ಸೀಡ್ ಅಂತ ಅಂದಾಗ ಸೀಡ್ಸ್ ನ ಓಪನ್ ಮಾಡಿದಾಗ ಇದರೊಳಗಡೆ ಎರಡು ಕಾರ್ಟಿಕಲ್ಸ್ ಇವೆ. ಇದರೊಳಗಡೆ ಸಿಪ್ಪೆ ಇದೆ, ಅದು ಬಿಚ್ಚಿದಾಗ ನಿಮ್ಮೊಳಗಡೆ ಎರಡು ಕಾರ್ಟಿಕಲ್ಸ್ ಇವೆ. ನಿಮಗೆ ಕಾಣ್ತಿದೆ ಓಪನ್ ಮಾಡಿದಾಗ ಎರಡನ್ನ. ಇಲ್ಲಿ ಮೊದಲನೇ ಒಂದು ಇಲ್ಲಿ ಒಂದು ಸ್ವಲ್ಪ ಸ್ಟ್ರಕ್ಚರ್ ಕಾಣುತ್ತೆ. ಈ ಮೇಲ್ಭಾಗನ ನಾವು ಲಿವಿಂಗ್ ಅಂತ ಕರಿತೀವಿ, ಕೆಳಭಾಗ ನೋಡಿಕೊಳ್ಳಿ ರ್ಯಾಡಿಕಲ್. ಈ ರ್ಯಾಡಿಕಲ್ ನಿಮಗೆ ರೂಟ್ ಆಗುತ್ತೆ. ಯಾಕಂದ್ರೆ ಎಂಬ್ರಿಯೋದ ಎರಡು ಭಾಗ ಇರೋದು ಲಿವಿಂಗ್ ಮತ್ತೆ ರ್ಯಾಡಿಕಲ್. ಎಂಬ್ರಿಯೋದ ಎರಡು ಭಾಗ ಲಿವಿಂಗ್ ಅಂಡ್ ರ್ಯಾಡಿಕಲ್. ನೋಡಿ ಈ ತರ ಇವು ಕಾರ್ಟಿಕಲ್, ಇವನ್ನ ನಾವು ಕಾರ್ಟಿಲಿಡಾನ್ಸ್ ಅಂತ ಕರಿತೀವಿ. ಇದನ್ನ ನೋಡಿ ಈ ತರ ಎರಡು ಕಡೆ ಈ ತರ ಕಟ್ತೀವಿ. ಈ ಭಾಗನ ನಾವು ರ್ಯಾಡಿಕಲ್ ಅಂತ ಕರಿತೀವಿ, ಈ ಭಾಗನ ನಾವು ಲಿವಿಂಗ್ ಅಂತ ಕರಿತೀವಿ. ಎರಡು ಕಾರ್ಟಿಕಲ್ಸ್. ಈ ಒಂದು ರ್ಯಾಡಿಕಲ್ ಇಂದ ಇದು ಒಂದು ಸೀಡ್ ನ ಜರ್ಮಿನೇಟಿಂಗ್ ಸೀಡ್ ನ ಇದು ಎಂಬ್ರಿಯೋ ನೋಡಿ ಬರ್ತದೆ. ಈ ಮಧ್ಯದಲ್ಲಿ ಮತ್ತೆ ಈ ಎಂಬ್ರಿಯೋನ ಎನ್ಲಾರ್ಜ್ ಮಾಡಿ ಬರ್ತದೆ. ಈ ರ್ಯಾಡಿಕಲ್ ಏನಾಗುತ್ತೆ, ಬಿಕೇಮ್ ರೂಟ್ ಸಿಸ್ಟಮ್ ಅಂಡ್ ದಿಸ್ ಲಿವಿಂಗ್ ಬಿಕೇಮ್ ದಿ ಶೂಟ್ ಸಿಸ್ಟಮ್. ಅಂದರೆ ಇದು ರೂಟ್ ಇರೋದು ಎಂಬ್ರಿಯೋ ಎಂಬ್ರಿಯೋ. ಈ ಒಂದು ಯಾವ ಭಾಗದಿಂದ ಬಂದಿದೆ, ರೂಟ್ ಇಸ್ ಎ ಡಿಸೆಂಡಿಂಗ್ ಪಾರ್ಟ್ which is developed from the radical embryo number. This is called embryo. Embryo ಎಲ್ಲಿದೆ, embryo is present there, it is called embryo. ಈ ಎಂಬ್ರಿಯೋದ radical ಭಾಗದಿಂದ ಈ ರೂಟ್ ಸಿಸ್ಟಮ್ ಬಂದಿದೆ. Root is a what you call the descending part which developed from the radical. ಅಂದ್ರೆ ಯಾವ ಭಾಗ, ಯಾವ ಭಾಗ ರೂಟ್ ಆಗುತ್ತೆ ಅಂದ್ರೆ radical of the germinating embryo ಏನಂದ್ರೆ that forms into shoot system. ಅಂದ್ರೆ ಯಾವ ಭಾಗ ಶೂಟ್ ಸಿಸ್ಟಮ್ ಆಗುತ್ತೆ ಅಂದ್ರೆ ಲಿಮ್ಯೂಲ್. ಎಂಬ್ರಿಯೋದ ಯಾವ ಭಾಗ ಲಿಮ್ಯೂಲ್ ಡೆವಲಪ್ಸ್ into shoot system and radical going to develops into what you call root system ಆಗೋದು. ಈ ಅಂತ ಒಂದು radical ಇಂದ ಆಗಿರುತ್ತೆ. root is a mostly devoid of chlorophyll. root ಯಾವ ಕಲರ್ ಇರುತ್ತೆ, ಗ್ರೀನ್ ಕಲರ್ ಅಂತ ಇರೋದಿಲ್ಲ. ಯಾಕೆ ಅಂದ್ರೆ it is devoid of chlorophyll. What is its color? Color is brownish. Why it is called brownish in color and not green in color? Because it is devoid of chlorophyll. Chlorophyll illade irodrandra ಈ ರೂಟ್ ಯಾವ ತರ ಇದೆ ಅಂದ್ರೆ ಬ್ರೌನಿಶ್ ಕಲರ್ ಆಗಿ ಕಂಡು ಬಂದಿದೆ. ಈ ಒಂದು ರೂಟ್ ಏನಿದೆಲ್ಲ ಇದರಲ್ಲಿ ವಿತೌಟ್ ನೋಟ್ಸ್ ಅಂಡ್ ಇಂಟರ್ನೋಟ್ಸ್. ನಾವು ರೂಟ್ಸ್ ನ ಗೊತ್ತಿರಬೇಕು, ಮುಖ್ಯವಾದ ಕಲರ್ ನೋಡ್ಬೇಕು. It is a root ಅಂತ ಹೇಳಿದ್ರೆ it should do not have nodes and innodes. ನಾವು ಮೇಲ್ಗಡೆ ಶೂಟ್ ಸಿಸ್ಟಮ್ ಅಂದ್ರೆ ಇಲ್ಲಿ ಎಲ್ಲಿ ಲೀಫ್ ಬೆಳೆದ ಆವಾಗ ನೋಡಲ್ ರೀಸನ್ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದ್ರಲ್ಲಿ ಬೆಂಡ್ ಅಂತೀವಿ ನಾವು. ಆ ಒಂದು ಅವೆರಡು ಬೆಂಡ್ಗಳ ಮಧ್ಯೆ ಇರೋದನ್ನ ಇಂಟರ್ನೋಡ್ ಅಂತ ಹೇಳ್ತೀವಿ. ಈ ಭಾಗಗಳು ನೋಡ್ಸ್ ಗಳು ಎಲ್ಲಿ ಕಂಡು ಬರ್ತವೆ, ಶೂಟ್ ಅಲ್ಲಿ ಕಂಡು ಬರ್ತವೆ, ನಾಟ್ ರೂಟ್ಸ್. ರೂಟ್ ಅಲ್ಲಿ ನೋಡ್ಸ್ ಅಂಡ್ ಇಂಟರ್ನೋಡ್ಸ್. ಮಧ್ಯ ನಾವು ಪೋಷನ್ ಸಿಸ್ಟಮ್ ನಾವು ಇಂಟರ್ನಲ್ ಅಂತ ಕರೀತೀವಿ. ಅಂತ ನೋಡ್ಸ್ಗಳು ಇಂಟರ್ನೋಡ್ಸ್ಗಳು ರೂಟ್ ಅಲ್ಲಿ ಇರಲ್ಲ. ಮುಖ್ಯವಾಗಿ ಕ್ಯಾರೆಕ್ಟರ್ ರೂಟ್ ಇಸ್ ಎ ಡಿಸೆಂಡಿಂಗ್ ಪಾರ್ಟ್ ಡೆವಲಪ್ ಫ್ರಮ್ ದಿ radical of the embryo and it's a devoid of chlorophyll because of the chlorophyll illa, it is a brownish in color. Roots do not having a nodes or internodes. Nodes ಮತ್ತೆ internodes roots ಅಲ್ಲಿ ಕಂಡು ಬರೋದಿಲ್ಲ. ಅಂದ್ರೆ roots having what you call them as a tip of the root. ತುದಿ ನೋಡಿ ರೂಟ್ ತುದಿ tip of the root is protected by a cap like structure. Let's call it as root cap. ಈಗ ನಾವು root cap. What is characteristic of root ಅಂದ್ರೆ ಇದು ಬರಿಬೇಕು. ಅದು called the descending part ಅಂತ ಹೇಳಬೇಕು. ಇದು develop from the radical ಅಂತ ಹೇಳಬೇಕು. It is not having a it is a brownish in color because of the absence of the chlorophyll ಅಂತ. Roots not having a nodes or internodes ಇರೋದಿಲ್ಲ. ಇದು root ನ tip is covered by a what called as a cap like ಸ್ಟ್ರಕ್ಚರ್ ಕಂಡು ಬರುತ್ತೆ. ಆ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ರೂಟ್ ಕ್ಯಾಪ್. ಇದೇನು ಮಾಡುತ್ತೆ, ಪ್ರೊಟೆಕ್ಟ್ ದಿ ರೂಟ್ ನ ಟಿಪ್ ನ ಪ್ರೊಟೆಕ್ಟ್ ಮಾಡುತ್ತೆ. ಅದೇನ್ ಮಾಡುತ್ತೆ, ರೂಟ್ ನ ಟಿಪ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇಲ್ಲಿ ಅಂಡ್ ಆಲ್ಸೋ ಕಿಸಿ ಲ್ಯಾಟರಲ್ ರೂಟ್ಸ್. ನಮ್ಮ ಮೇನ್ ರೂಟ್ ಅಂತ ಪ್ರೈಮರಿ ರೂಟ್ ಅಂದ್ರೆ ಆಮೇಲೆ ಸೈಡಿ ಬರೋ ರೂಟ್ಸ್ ಲ್ಯಾಟರಲ್ ರೂಟ್ಸ್.
ಈ ಲ್ಯಾಟ್ರಲ್ ರೂಟ್ಸ್ ಇದೆಯಲ್ಲ ದೇ ಅರೈಸ್ ಫ್ರಮ್ ದಿ ಪೆರಿಸೈಕಲ್. ಯಾರಿಂದ ಬಂದಿರ್ತದೋ ಪೆರಿಸೈಕಲ್. ನಾವು ಪೆರಿಸೈಕಲ್ ಅಂದ್ರೆ ಏನು ಕ್ಲಾಸ್ ನಿಮಗೆ ಗೊತ್ತಿಲ್ಲ. ಪೆರಿಸೈಕಲ್ ಅಂದ್ರೆ ಈ ರೂಟ್ ನ ಕಟ್ ಮಾಡಿ ಸೆಕ್ಷನ್ ತೆಗಿಬೇಕು ನೀವು. ಅವಾಗ ಅಲ್ಲಿ ಅನೇಕ ಭಾಗಗಳು ಕಾಣ್ತವೆ, ರೀಸನ್ಸ್ ಗಳು ನಾವು ನೋಟಿಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಐ ವಾಂಟ್ ರೈಟ್ ದಿಸ್ ರೂಟ್ ಸೆಕ್ಷನ್ ರೂಟ್ ಅಂತಾರಲ್ಲ ನೋಡಿ, outermost region is called epidermis. ರೂಟ್ ಇದನ್ನ ನೀವು ಕಟ್ ಮಾಡಿ ರೌಂಡ್ ಆಗಿರ್ತದೆ. ಇದೊಂದು ಮೇಲೆ ಒಂದೇ ಈ ರೂಟ್ ನ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದೇ ಒಂದು ಲೇಯರ್ ತಗೊಂಡಾಗ ಈ ರೌಂಡ್ ಆಗಿ ಕಾಣುತ್ತೆ. ಈ ರೂಟ್ ನ ಈ ಕಟ್ ರೂಟ್ ನ ಫಸ್ಟ್ ಹಾರಿಜಾಂಟಲ್ ಕಟ್ ಮಾಡಿ ಮೇಲೆ ಒಂದೇ ಲೇಯರ್ ಅಂತ ತಗೊಂಡು ಮೇಲಿನ ತೆಳ್ಳನ ಲೇಯರ್ ಅವಾಗ ಈ ತರ ಕಾಣ್ತದೆ. ಈ ಹೊರಗಿನ ಲೇಯರ್ ನೋಡಿ ಎಪಿಡರ್ಮಿಸ್ ಅಂತ ಕರಿತೀವಿ. ಇದನ್ನ ಗಡ್ಡೆ ಕಟ್ ಮಾಡೋದು ನಾವು ಟ್ರಾನ್ಸ್ವರ್ಸ್ ಸೆಕ್ಷನ್ ಅಂತ ಕರಿತೀವಿ. ರೂಟ್ ನಿಂಗ್ ಗಡ್ಡೆ ಕಟ್ ಮಾಡಿ ತಗೊಂಡು ಮೇಲೆ ಒಂದೇ ತೆಳ್ಳನ ಲೇಯರ್ ತಗೊಂಡ್ಬಿಟ್ರೆ ಈ ತರ ಕಾಣುತ್ತೆ. ಆ ಒಂದು ರೂಟ್ ನ ಸೆಕ್ಷನ್ ತರ ಔಟರ್ಮೋಸ್ಟ್ ಲೇಯರ್ ಕರಿತೀವಿ, ಎಪಿಡರ್ಮಿಸ್ ಅಂತ ಕರಿತೀವಿ. ನೆಕ್ಸ್ಟ್ is called ಏನಿದೆ ಇಲ್ಲಿ ಸೆಂಟರ್ ಆಫ್ ದ is called ಎಂಡೋಡರ್ಮಿಸ್ ಅಂತ ಇದೀನಾ. ಇಲ್ಲಿ ಮಧ್ಯದಲ್ಲಿ ಇರುವಂತದ್ದು ಕಳೆದ ಕಾರ್ಟೆಕ್ಸ್, ಇಲ್ಲಿ ಲೂಸ್ ಆಗಿರೋದ್ರಿಂದ ಪ್ಯಾರೆಂಕೈಮಾ ಸೆಲ್ಸ್ ಇರ್ತಾವೆ. ಕಾರ್ಟೆಕ್ಸ್ is called epidermis. ಮೇಲಿನ ಭಾಗ. ನೆಕ್ಸ್ಟ್ ಪಾರ್ಟ್ ನಾವು ಹೇಳ್ತೀವಿ ಡೀಟೇಲ್ಸ್ ಅಲ್ಲಿ ಆಟವಿ. ನೆಕ್ಸ್ಟ್ called ಕಾರ್ಟೆಕ್ಸ್ ಅಂತ ಕರಿತೀವಿ. ಈ ಒಳಗಿಂದು ಎಂಡೋಡರ್ಮಿಸ್. ಎಂಡೋಡರ್ಮಿಸ್, ಎಪಿಡರ್ಮಿಸ್, ಎಂಡೋಡರ್ಮಿಸ್. ಇಲ್ಲಿ ಒಳಗಡೆ ಎಂಡೋಡರ್ಮಿಸ್ ಒಳಗಡೆ ಪ್ರೆಸೆನ್ಸ್ ಆಫ್ ಪಾಲಿಮರ್ಸ್ ಏನಿರುತ್ತೆ, xylem and phloem ಇರ್ತದೆ. ವಾಟರ್ ಕಂಡಕ್ಟಿಂಗ್ ಅಂಡ್ ಫುಡ್ ಕಂಡಕ್ಟಿಂಗ್ ಟಿಶ್ಯೂ. ಇದರ ಈ ಎಂಡೋಡರ್ಮಿಸ್ ಒಳಗಡೆ ಒಂದು ಮೋರ್ ಲೇಯರ್ ಇರುತ್ತೆ ಆಕ್ಚುಲಿ, ಅದನ್ನ ನಾವು ಪೆರಿಸೈಕಲ್ ಅಂತ ಹೇಳ್ತೀವಿ. ಈ ಪೆರಿಸೈಕಲ್ ಇಂದ ಈ ಲ್ಯಾಟರಲ್ ರೂಟ್ಸ್ ಬರುತ್ತೆ. ಪೆರಿಸೈಕಲ್ ಇಂದ ಈ ಲ್ಯಾಟರಲ್ ರೂಟ್ಸ್ ಎಂತ ಬಂದವೆ ಅಂದ್ರೆ ಕಟ್ ಮಾಡಿದ ಸೆಂಟ್ರಲ್ ಇರುವಂತ ಎಪಿಡರ್ಮಿಸ್ ಒಳಗಡೆ ಒಂದು ಲೇಯರ್ ಇರ್ತದಲ್ಲ ಆ ಲೇಯರ್ ನ ಪೆರಿಸೈಕಲ್. ಆ ಪೆರಿಸೈಕಲ್ ಇಂದ ಬಂದಿರುತ್ತೆ. Lateral roots arise from the pericycle. ಅದಕ್ಕೆ the lateral roots are endogenous. ಒಳಗಡೆಯಿಂದ ಬಂದ endogenous. ಇದನ್ನ CET ಅಲ್ಲಿ ಬಹಳ ಸರಿ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. What is a endogenous? Lateral roots are exogenous or endogenous? They are endogenous. ಈ lateral roots ಗಳು ಏನು ಬರ್ತಾವಲ್ಲ they are endogenous because lateral roots ಎಲ್ಲಿಂದ ಬಂದಿದೆ? Lateral roots ಸೈಡ್ ಬರುವಂತ roots ಎಲ್ಲಿಂದ ಅರೈಸ್ ಆಗಿರ್ತವೆ? They arise from the pericycle. They arise from the pericycle. Hence they are called endogenous ಅಂತ ಕರೀತೀವಿ. ಆಮೇಲೆ ನಾವು ರೂಟ್ಸ್ ನಾವು ಫರ್ದರ್ ಕ್ಲಾಸಿಫೈ ಮಾಡಿ what are different types of roots. ಬೇರೆ ಬೇರೆ ಗಿಡಗಳು ಡೈಕಾಟ್ ಅಲ್ಲಿ, ಮೊನೋಕಾಟ್ ಅಲ್ಲಿ, ಕೆಲವು ಗಿಡಗಳಲ್ಲಿ ಬೇರೆ ಬೇರೆ ತರ ರೂಟ್ಸ್ ನಾವು ನೋಟಿಸ್ ಮಾಡ್ತೀವಿ. ಅವುಗಳ ಮೇಲೆ ನಾವು ಫರ್ದರ್ ಡಿವೈಡೆಡ್ ಇಂಟು ರೂಟ್ಸ್ ಆರ್ ಡಿವೈಡೆಡ್ ಇಂಟು 3 types of roots. ಮುಖ್ಯವಾಗಿ ರೂಟ್ಸ್ ಅಲ್ಲಿ ಎಷ್ಟು ಭಾಗಗಳಿವೆ, ಎಷ್ಟು ಟೈಪ್ಸ್ ಇರಬಹುದು? ಎಷ್ಟು ಟೈಪ್ಸ್ ಅಂದ್ರೆ 3 types of roots are. Which are the 3 types of roots ಅನ್ನು ಹೇಳ್ತಾ ಹೋಗ್ತೀವಿ. First one is called as a types of root. Types of root. Root ಬಗ್ಗೆ ಏನಿದೆ? ಡಿಸೆಂಡಿಂಗ್ ಪಾರ್ಟ್ ಅಂತ ಹೇಳಿದ್ರೆ ಇದು ಡಿಸೆಂಡಿಂಗ್ ಪಾರ್ಟ್ ಆಫ್ ದಿ ಪ್ಲಾಂಟ್. ಇಟ್ ಇಸ್ what we call this devoid of chlorophyll, brownish in color. There is no nodes and end nodes ಇಲ್ಲ. ಆಮೇಲೆ ಮೇನ್ ರೂಟ್ ಇದೆ, ಪ್ರೈಮರಿ ರೂಟ್ ಅಂಡ್ ಲ್ಯಾಟರಲ್ ರೂಟ್ಸ್ are there. Root consisting of a main root and a lateral branches are there. Tip of the root is protected by root cap ಅಂತ ಹೇಳಿದ್ವಿ. ಈ ಒಂದು lateral roots ಎಲ್ಲಿಂದ ಬಂದವೆ ಅಂತ ತಿಳಿಸಿ. These are the features of a root. ಲಕ್ಷಣಗಳು, ರೂಟ್ಸ್ ನ ಕ್ಯಾರೆಕ್ಟರ್ಸ್ಗಳು ಅಂದ್ರೆ ಇದು. Now roots are classified into different types in different plants. ಅಲ್ಲಿ ನಾವು ನೋಟಿಸ್ ಮಾಡಿದಾಗೆ what are different types of roots? Different types of roots. Roots ಅಲ್ಲಿ ಇರುವಂತ different types is called taproot. ತಾಯಿ ಬೇರು ಟ್ಯಾಪ್ರೂಟ್ ಸಿಸ್ಟಮ್, ತಾಯಿ ಬೇರು ವ್ಯವಸ್ಥೆ ಅಂತ ಕರೀತೀವಿ. ಆಮೇಲೆ ಫೈಬ್ರಸ್ ರೂಟ್ ಸಿಸ್ಟಮ್, ಫೈಬ್ರಸ್ ರೂಟ್ ಸಿಸ್ಟಮ್, ತಂತು ಬೇರು ಅಡ್ವೆಂಟೇಜಿಯಸ್ ರೂಟ್ ಸಿಸ್ಟಮ್. ಅಡ್ವೆಂಟೇಜಿಯಸ್ ರೂಟ್ ಸಿಸ್ಟಮ್ ಅಂತ ನಾವು 3 ತರ ರೂಟ್ ಸಿಸ್ಟಮ್ ಅನ್ನು ನೋಟಿಸ್ ಮಾಡ್ತೀವಿ. Taproot system, fibrous root system and adventitious root system are there. Here let me study what is a taproot system, what is a fibrous root system, what is a adventitious root system. First one is called a taproot system ಅಂತ ಅಂದ್ರೆ ಅಲ್ಲಿ ಒಂದು ಮೇನ್ ರೂಟ್ ಇರುತ್ತೆ. ರೂಟ್ ಡೆವಲಪ್ ಅಂದ್ರೆ ರಾಡಿಕಲ್ ಇಂದಲೇ ರೂಟ್ ಆಗಿರುತ್ತೆ. taproot system ಅಲ್ಲಿ ರೂಟ್ ಡೆವಲಪ್ ಅಂದ್ರೆ ರಾಡಿಕಲ್ ಇಂದ ಇರುತ್ತೆ, ಕನ್ಸಿಸ್ಟ್ ಆಫ್ ಪ್ರೈಮರಿ and it can again divide as what we call it as a secondary and each in turn divide as what we call it as a
tertiary root system. What is that taproot system? The roots develop from radical. It consists of a main root primary root. Next and it bears secondary roots and again it bears the tertiary roots. This one primary root alla next ಇದು ಬರೋದು ಈ ಕಡೆ ಸೈಡ್ ಬರೋದು ಸೆಕೆಂಡರಿ ಮತ್ತೆ ಇದು ಬರೋದು ಟೆರ್ಷಿಯರಿ ರೂಟ್ ಸಿಸ್ಟಮ್. ಈ ತರ ರೂಟ್ ಸಿಸ್ಟಮ್ ಇದೆ ಟ್ಯಾಪ್ ರೂಟ್ ಸಿಸ್ಟಮ್. what is all ಟ್ಯಾಪ್ ರೂಟ್ ಸಿಸ್ಟಮ್ ಎಲ್ಲಿ ಕಂಡು ಬರುತ್ತೆ? ಆಲ್ ಡೈಕಾಟ್ಲೈನ್ಸ್ ದ್ವಿದಳ ಸಸ್ಯಗಳಲ್ಲಿ ನಾವು ಟ್ಯಾಪ್ ರೂಟ್ ಸಿಸ್ಟಮ್ ಅನ್ನು ಕಂಡು ಬಂದಿವೆ. what is the tap system? root develop ಆಗ radical ಇಂದ ಡೆವಲಪ್ ಆಗಿರಬೇಕು. ಇಟ್ಸ್ ನಮಗೆ ಪ್ರೈಮರಿ ರೂಟ್ ಇರಬೇಕು, ಆಮೇಲೆ ಸೆಕೆಂಡರಿ ರೂಟ್ಸ್ ಇಟ್ಸ್ ಬಿಯರ್ ಸೇ ಸೆಕೆಂಡರಿ ರೂಟ್ಸ್ ಎಂಟರ್ ಬಿಯರ್ ಸೇ ಟೆರ್ಷಿಯರಿ ರೂಟ್ಸ್ ಅನ್ನು ಹೊಂದಿರಬೇಕು. ಅಂತ ಒಂದು ರೂಟ್ ಸಿಸ್ಟಮ್ ಇದೆ ನಾವು ಟ್ಯಾಪ್ ರೂಟ್ ಸಿಸ್ಟಮ್. ಎಲ್ಲ ಎಲ್ಲಿ ಕಂಡು ಬರುತ್ತೆ? ಆಲ್ ಡೈಕಾಟ್ಲೈನ್ಸ್ ಅಲ್ಲಿ ನಾವು ಈ ತರವಾದಂತ ರೂಟ್ ಸಿಸ್ಟಮ್ ನ ನಾವು ಕಂಡು ಬಂದಿದ್ದೀವಿ. ಇಲ್ಲಿ ನೋಡಿ ಐ ವಾಂಟ್ ಟು ಶೋ ದಿ one dicot root here. We can observe this. This is a root. This root you can see this is what you call them as a ಮಧ್ಯದ ದೊಡ್ಡ ಇದು ನೋಡೋದು ಟ್ಯಾಪ್ ರೂಟ್ ಸಿಸ್ಟಮ್. again it branches ಆಗಿದೆ. this is called the main root ಇಂದ branch ಆಗಿ secondary roots, second root again branches ಆಗಿ tertiary roots ಗಳು ಕಂಡು ಬರುತ್ತೆ. this is called, you can see ಇಲ್ಲಿ ನೋಡಿ tertiary roots. this is secondary roots, this is called tertiary roots and ಇಲ್ಲಿ root hairs you can see visible ಸಣ್ಣ roots hairs. this is called secondary roots. ಆಮೇಲೆ ಅದರ ಡಿವೈಡ್ ಆದ್ರೆ this is you can see tertiary roots. primary root we notice this is primary, this is secondary again tertiary. ಈ ತರ ರೂಟ್ ಸಿಸ್ಟಮ್ ಇದೆ. this type of root system is called them as tap root system. what you call them as tap root system. dicots ಅಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಇದ್ರೆ ಈ ಒಂದು ರಾಡಿಕಲ್ ಏನಾಗುತ್ತೆ sometimes we call this ಇದೆ ಫಸ್ಟ್ ಯಾವುದು ಮೊನೊಕಾಟ್ಸ್ ಅಲ್ಲಿ ರಾಡಿಕಲ್ ಇರುತ್ತೆ, ರಾಡಿಕಲ್ ರೂಟ್ ಆಗಿರುತ್ತೆ. ಆ ರೂಟಿಂಗ್ ರಾಡಿಕಲ್ ಏನಾಗುತ್ತೆ ಇಟ್ ವಾಂಟ್ ಟು ಶೆಡ್ ಆಫ್ ಉದುರು ಹೋಗ್ಬಿಡುತ್ತೆ. ಆಮೇಲೆ ರೂಟ್ ಅರೈಸ್ ಫ್ರಮ್ ದಿ ಬೇಸ್ ಆಫ್ ದಿ ಸ್ಟೆಮ್. ಆ ಒಂದು ಬೇಸ್ ಆಫ್ ದಿ ಸ್ಟೆಮ್ ಇಂದ ಅನೇಕ ರೂಟ್ಸ್ ಗಳು ಬರ್ತವೆ. ಬಟ್ ದಿಸ್ ಲುಕ್ ಲೈಕ್ ಎ ಸ್ಮಾಲ್ ಏರ್ ಲೈಕ್ ರೂಟ್ಸ್, ಫೈಬರ್ ತರ ರೂಟ್ಸ್ ಗಳು ಅರೈಸ್. ದಿಸ್ ಕಾಲ್ಡ್ ದಿ ರೂಟ್ಸ್ ಅರೈಸ್ ಫ್ರಮ್ ದಿ ಬೇಸ್ ಆಫ್ ದಿ ಸ್ಟೆಮ್ ಇಂದ ಬರ್ತವೆ. ದಿಸ್ ಕಾಲ್ಡ್ ದಿಸ್ ಎ ಫೈಬ್ರಸ್ ರೂಟ್ ಸಿಸ್ಟಮ್. ಆಲ್ ಮೊನೊಕಾಟ್ಸ್ ರಾಡಿಕಲ್ ಒಣಗುವ ಮೇಲೆ ಆ ಬೇಸ್ ಆಫ್ ದಿ ಸ್ಟೆಮ್ ಇಂದ ಗ್ರಾಸ್, ಹುಲ್ಲುಗಳು, ಮೆಕ್ಕೆಜೋಳ, ಹುಲ್ಲುಗಳಲ್ಲೆಲ್ಲ ಕಂಡು ಬರುವಂತ ರೂಟ್ಸ್. But the roots develop on the base of the stem in the right number of roots. So many roots which are from the base of the stem. But you call it from the base of the stem. Stem in a base in the roots. Look like a fiber near small ear like content. Let's call it as a grass. So here we can see the base of the stem in a Buddha. We can see the origin of what you call them a number of ear like roots ಕಂಡು ಬರ್ತವೆ. this is base of this grass in base ಇಂದ ಬರುವಂತ ಸಣ್ಣ ರೂಟ್ಸ್ ಗಳು ನೋಡಿ ತೆಳ್ಳ ದಾರ ತರ ಕಂಡು ಬರುವಂತ ರೂಟ್ಸ್. ನಂಬರ್ ಆಫ್ ರೂಟ್ಸ್ ಅದೇ ಫ್ರಮ್ ದಿ ಬೇಸ್ ಆಫ್ ದಿ ಸ್ಟೆಮ್ ಫೈಬರ್ ಲೈಕ್ ರೂಟ್ಸ್ ಕಂಡು ಬರ್ತವೆ. those are called fibrous root system. ಎಲ್ಲಿ ಕಂಡು ಬರುತ್ತೆ? ಇನ್ ಕೇಸ್ ಮೊನೊಕಾಟ್ಸ್ ಅಂತ ಈ ಗ್ರಾಸ್ ನಲ್ಲಿ ಈ ತರವಾದಂತ ರೂಟ್ ಸಿಸ್ಟಮ್ ನ ನೋಟಿಸ್ ಮಾಡ್ತೀವಿ. this is what you call them as a fibrous root system. ಫೈಬರ್ ರೂಟ್ ಸಿಸ್ಟಮ್ ಅಂದ್ರೆ ಬೇಸ್ ಆಫ್ ದಿ ಸ್ಟೆಮ್ ಇಂದ ಬರಬೇಕು. ನಾವು ಬೇಸ್ ಆಫ್ ದಿ ಸ್ಟೆಮ್ ಇಂದ ಬಂದ್ರೆ ಅದು ಕಾಲ್ಡ್ ಫೈಬರಸ್ ರೂಟ್ ಸಿಸ್ಟಮ್. ಆ ಉದಾಹರಣೆ ಕೊಡಿ. ಫೈಬರಸ್ ರೂಟ್ ಸಿಸ್ಟಮ್ ಇದೆ ಆಲ್ ಮೊನೊಕಾಟ್ಸ್. ಮೊನೊಕಾಟ್ ಅಲ್ಲಿ ರೂಟ್ ಸಿಸ್ಟಮ್ ಇದೆ. ಆಲ್ ಮೊನೊಕಾಟ್ ಅಲ್ಲಿ ಏಕದಳ ಸಸ್ಯಗಳಲ್ಲಿ ಈ ಒಂದು ಫೈಬರಸ್ ರೂಟ್ ಸಿಸ್ಟಮ್ ಅನ್ನು ನೋಟಿಸ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಂದು ಟೈಪ್ ಅಡ್ವಾಂಟೇಜಿಯಸ್ ರೂಟ್ ಸಿಸ್ಟಮ್. what is the advantageous root system? ಅಂದ್ರೆ roots arise from the parts other than the radical. radical ಇಂದ ಬರಲ್ಲ. ಅಂದ್ರೆ ಬೇಸ್ ಸಿಸ್ಟಮ್ ಅಲ್ಲಿ radical ಇರುತ್ತೆ. radical ಒಣಗಿಲಿ ನಿಮ್ಮಲ್ಲಿ ಗ್ರಾಸ್ ಫೈಬರ್ ಸಿಸ್ಟಮ್ ಬಂತು. ಆದ್ರೆ ಇದು ಅದರ್ ದ್ಯಾನ್ ದಿ radical. radical ಇಂದ ಬರಲ್ಲ, ಬೇರೆ ಎಲ್ಲಿಂದ ಬರುತ್ತೆ? arise from the other parts other than the radical. ಅಂದ್ರೆ ಬ್ರಾಂಚಸ್ ಗಳಿಂದ ಬರಬಹುದು. ಸ್ಟೆಮ್ಮಿನ ಮೇಲ್ಗಡೆ ಇರುವಂತ ಈ ಭಾಗ ರೂಟ್ಸ್ ಇಂದ ಬರಬಹುದು. ಕೆಲವು ರೂಟ್ಸ್ ಇಂದ ಕೆಲವು ರೂಟ್ಸ್ ಬರಬಹುದು. ಈ ತರ ಅದೇ ಈ ಬ್ರಾಂಚ್ ಆಗಿ ಬ್ರಾಂಚ್ ಇಂದ ಕೆಲವು ರೂಟ್ಸ್ ಬಂದು ನೀವು ಆಲದ ಮರ ಅಲ್ಲ ನೋಡಿರ್ತೀರಿ, ಬ್ರಾಂಚಸ್ ಇಂದ ರೂಟ್ಸ್ ಬಂದಿರೋದು. ಅಂತ ರೂಟ್ಸ್ ಅರೈಸ್ ಆಗಿದ್ದರಿಂದ ಅರೈಸ್ ಫ್ರಮ್ ದಿ ಮೆಡಿಕಲ್ ದಿಸ್ ಎ ಪಾರ್ಟ್ಸ್ ಅದರ್ ದ್ಯಾನ್ ದಿ radical. radical ಬಿಟ್ಟು ಬೇರೆ ಭಾಗದಿಂದ ರೂಟ್ಸ್ ಬಂದ್ರೆ ಮೆಡಿಕಲ್ ದಿಸ್ ಎ ಅಡ್ವಾಂಟೇಜಿಯಸ್ ರೂಟ್ ಸಿಸ್ಟಮ್. ಅಡ್ವಾಂಟೇಜಿಯಸ್ ಆದಂತ ರೂಟ್ ಸಿಸ್ಟಮ್ ಅಂತ ಕರೀತೀವಿ. ನೀವೆಲ್ಲ ಆಲದಲ್ಲಿ
ಈ ಸೈಡಿನ ಕೆಲವು ರೂಟ್ಸ್ಗಳು ಬರ್ತವೆ. ಬ್ರಾಂಚಸ್ ಇಂದ ಒಂದು ದೇ ಗೋನ್ ಟು grow downwards and penetrate in the soil and supports give a mechanical support. ಅದಕ್ಕೆ ಇಂಥ ರೂಟ್ಸ್ಗಳನ್ನ ನಾವು ಅಡ್ವಾಂಟೇಜಿಯಸ್ ರೂಟ್ ಸಿಸ್ಟಮ್. ಅಡ್ವಾಂಟೇಜಿಯಸ್ ರೂಟ್ ಸಿಸ್ಟಮ್ ಅಂದ್ರೆ ರೂಟ್ಸ್ ಅರೈಸ್ ಅದರ್ ದೆನ್ ವರ್ಟಿಕಲ್ ರಾಡಿಕಲ್ ಇಲ್ಲಿ ಮೇಜಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಸೈಡ್ ಇಂದ ಸ್ಟೆಮ್ ಇದೆ, ಸ್ಟೆಮ್ಮಿನ ಭಾಗದಿಂದ ರೂಟ್ಸ್ ಬಂದವು. ಇವು ಸ್ಟಿಲ್ಟ್ ರೂಟ್ಸ್ ಅಂತ, ಸ್ಟೆಮ್ಮಿನ ಭಾಗ, ಅದಕ್ಕೆ ನಾವು ಇವನು ಅಡ್ವಾಂಟೇಜ್ ರೂಟ್ಸ್ ಅಂತಾನೆ ಕರೆಯೋದು. ಅಂದ್ರೆ ದಿಸ್ ಕೆಳಗಡೆ ಇರೋ ರೂಟ್ಸ್ಗಳು ನೋಡಿ, ಇಲ್ಲಿ ಏರ್ ಲೈಕ್ ರೂಟ್ಸ್ ಇದಾವೆ, ಅವು ಫೈಬ್ರಸ್ ರೂಟ್ ಸಿಸ್ಟಮ್. ಈ ಸ್ಟೆಮ್ಮಿನ ಮೇಲೆ ಬುಡ ಇದೆಯಲ್ಲ, ಸ್ಟೆಮ್ಮಿನ ಒಂದು ನೋಡ್, ಬೇಸಲ್ ನೋಡ್ ಅಂದ್ರೆ ಇದರಿಂದ ಬಂದಿರೋಂಥ ರೂಟ್ಸ್. ಹಂಗಾಗಿ ಅಥವಾ ಬ್ರಾಂಚಸ್ ಇಂದ ಬಂದಿರ್ತಾರೆ ರೂಟ್ಸ್. ಅದರ್ ದ್ಯಾನ್ ದಿ ರ್ಯಾಡಿಕಲ್ ಇಂದ ಬೇರೆ ಭಾಗದಿಂದ, ರ್ಯಾಡಿಕಲ್ ಬಿಟ್ಟು ಬೇರೆ ಭಾಗದಿಂದ ಪಾರ್ಟ್ಸ್ ಅದರ್ ದ್ಯಾನ್ ದಿ ರ್ಯಾಡಿಕಲ್ ಇಂದ ಬಿಟ್ಟು ಬೇರೆ ಭಾಗದಿಂದ ಬಂದ್ರೆ ಅಂತ ರೂಟ್ಸ್ ಕೂಡ ನಾವು ಅಡ್ವಾಂಟೇಜಿಯಸ್ ರೂಟ್ ಸಿಸ್ಟಮ್. ಅಡ್ವಾಂಟೇಜ್ ರೂಟ್ ಸಿಸ್ಟಮ್ ಅಂದ್ರೆ ರೂಟ್ ಅರೈಸ್ ಅದರ್ ದ್ಯಾನ್ ದಿ ರ್ಯಾಡಿಕಲ್ ಬಿಟ್ಟು ಬೇರೆ ಭಾಗದಿಂದ ಬರ್ತಾವೆ. ಅದರ್ ದ್ಯಾನ್ ದಿ ರ್ಯಾಡಿಕಲ್. ಎಕ್ಸಾಂಪಲ್ ಕೊಡಿ ಅಂದ್ರೆ ಬನಿಯನ್ ಟ್ರೀ ಅಲ್ಲಿ ಕಂಡು ಬರ್ತದೆ. ಅಲ್ಲಿ ನಾವು ನೋಡಿ ಸ್ವಲ್ಪ ಶುಗರ್ ಕೇನ್ ಗ್ರಾಸಸ್ ಅಲ್ಲಿ ಕಂಡು ಬರುವಂಥದ್ದು, ಬ್ರಿಯೋಫಿಲಮ್ ಅಂತ ಗ್ರಾಸ್ ಅಲ್ಲಿ ಇವೆಲ್ಲರಲ್ಲಿ ಈ ತರ ರ್ಯಾಡಿಕಲ್ ಬಿಟ್ಟು ಬೇರೆ ಭಾಗದಿಂದ ಗ್ರಾಸಸ್, ಬ್ರಿಯೋಫಿಲಮ್ ಅಂತ ಲೀಫ್ ಅಲ್ಲೇ ರೂಟ್ ಸಿಸ್ಟಮ್ ಕಂಡು ಬರ್ತದೆ. ಈಗ ಬೇರೆ ತರ ಈಗ ಬ್ರಾಂಚ್ ಇಂದ ಬಂದಿರ್ತೀನಿ, ಗ್ರಾಸ್ ಅಲ್ಲಿ ಬರುತ್ತೆ ಸ್ಟೆಮ್ ಇಲ್ಲ ಕೆಸಿ ಹೊಡೆದಾಗ ಈ ಸ್ಟೆಮ್ ಅತ್ಯಂತ ಗ್ರಾಸ್ ಅಡ್ಕಂತ ಹೋದಾಗೆ ಈ ಸ್ಟೆಮ್ಮಿನ ನೋಟ್ ರೂಟ್ ಬಂದು ಅದು ಅಡ್ಕಂತ ಹೋಗುತ್ತೆ. ಅದು ಮೇನ್ ರೂಟ್ ಒಂದ್ ಕಡೆ ಸ್ಟೆಮ್ ಗಿಡ, ಅದು ಅದ್ಭುತಲ್ಲ ನೆಲದಲ್ಲಿ ಅಲ್ಲಿ ರೂಟ್ ಬಿಡ್ಬಂತದ್ದು ನಾವು ಅಡ್ವಾಂಟೇಜ್ ರೂಟ್ಸ್. ಹಾಗಾದ್ರೆ ಗ್ರಾಸ್ ಅಲ್ಲಿ ಬಯೋಫಿಲಮ್ ಇಸ್ ಎಕ್ಸಾಂಪಲ್ ಫಾರ್ ವಾಟ್ ಕಾಲ್ಡ್ ಇಸ್ ಅಡ್ವಾಂಟೇಜಿಯಸ್ ರೂಟ್ ಸಿಸ್ಟಮ್ಗೆ ಉದಾಹರಣೆ. ನಾವು ಈ ರೂಟ್ ಸಿಸ್ಟಮ್ ಅಲ್ಲಿ ಇರುವಂತ ಟೈಪ್ಸ್ ನೋಡಿ, ವಾಟ್ ಇಸ್ ದ ಫಂಕ್ಷನ್ ಆಫ್ ದಿ ರೂಟ್, ರೂಟ್ಸ್ ನ ಕೆಲಸಗಳೇನು, ರೂಟ್ ಏನೇನು ಕೆಲಸ ಮಾಡುತ್ತೆ, ಮೇನ್ ವಾಟ್ ಆರ್ ದಿ ಟೈಪ್ಸ್ ಆಫ್ ರೂಟ್ ಅಂದ್ರೆ ಈ ಮೂರು ಟೈಪ್ಸ್ ಹೇಳಿ ಅದಕ್ಕೆ ಎಕ್ಸಾಂಪಲ್ ಹೇಳಿ ನಾವು ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಎ ರೂಟ್, ರೂಟಿನ ಕೆಲಸ ಏನು, ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಫಂಕ್ಷನ್ಸ್ ಆಫ್ ರೂಟ್. ರೂಟ್ನ ಕೆಲಸ, ರೂಟ್ ಫಂಕ್ಷನ್ ಪ್ರೈಮರಿ ಫಂಕ್ಷನ್ ಇಲ್ಲ, ಇಟ್ ಹೆಲ್ಪ್ಸ್ ಇನ್ anchorage to the soil. ಏನು ಮಾಡುತ್ತೆ, ಫಿಕ್ಸಸ್ ದಿ ಸಾಯಿಲ್ ಅಂತ. ಇದು ಪ್ರೊವೈಡ್ ಪ್ರಾಪರ್ anchorage to the plant. anchorage ಇದಕ್ಕೋಣ ಸಾಯಿಲ್ ಗೆ ಫಿಕ್ಸ್ ಆಗುತ್ತೆ. ಪ್ರೊವೈಡ್ ಪ್ರಾಪರ್ ಸರಿಯಾದಂತ anchorage hold the plant to the soil. ಓಕೆ, anchorage ಇದಕ್ಕೋಣ ಮಣ್ಣಿಗೆ anchorage to the plant, ಸರಿಯಾದಂತ anchorage ಪ್ಲಾಂಟ್ ಕೊಡುತ್ತೆ. Next one, it helps in root ಏನು ಮಾಡುತ್ತೆ, helps in absorption of equal to absorption of water and minerals. Water and minerals ಮೇಲಿಂದ from soil ಗೆ ಕೊಡುತ್ತೆ, ಪ್ಲಾಂಟ್ ಗೆ ಕೊಡುತ್ತೆ. ಆರ್ಧೈರುತ್ತೆ. किसी नेक्स्ट वन करने से it helps in storage of food. It helps in food store. ಆರು ವಿಷಯಗಳು ಪಟ್ಟಕ್ಕೆ ರೂಟ್ಸ್ ಅಲ್ಲಿ ಕ್ಯಾರೆಟ್ ಅನ್ನು ನೋಡಿದ್ರ food storage, helps in food storage help ಮಾಡುತ್ತೆ. And also in sometimes in they can synthesize certain hormones like growth regulator hormones. Next function is ಬೆಳವಣಿಗೆ ಬೇಕಾದಂತ ಹಾರ್ಮೋನ್, helps in it synthesize in hormone growth hormones, growth regulators ಅಂತ ಕರೀತೀವಿ. growth regulators ಅನ್ನು ತಯಾರು ಮಾಡಿ ಹಾರ್ಮೋನ್ಸ್ ಅನ್ನು ತಯಾರು ಮಾಡಕ್ಕೆ ಬೇಕಾಗುತ್ತೆ growth regulators. ಇದರ ಮೇನ್ ಫಂಕ್ಷನ್ ಒಂದು ಆಂಕರೇಜ್ ಪ್ಲಾಂಟ್ ನ ಆಂಕರೇಜ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಅಬ್ಸಾರ್ಪ್ಷನ್ ಹೆಲ್ಪ್ ಮಾಡುತ್ತೆ, ಹಾರ್ಮೋನ್ ಸ್ಟೋರ್ ಮಾಡಲಿಕ್ಕೆ ಗ್ರೋತ್ ರೆಗ್ಯುಲೇಟರ್ ಆಗಿ ಕೆಲಸ ಮಾಡುತ್ತೆ. These are some of the main functions of the what we call them as root system. Root system na ಮುಖ್ಯವಾದ functions. Now, what is this? What are the root system features and what are the types of roots? Yes, and what we call them is what are the functions of the root? Here now, let me know what we call them is the reasons of root. Here now, root is ಏನಾಗಿದೆ
ಟಿಪ್ ಇದೆಯಲ್ಲ ಅದು ಕವರ್ಡ್ ಅಪೆಕ್ಸ್ ಟಿಪ್ ಅಂತ ಇದೀವಿ. ಇಸ್ ಕವರ್ಡ್ ಬೈ ವಾಟ್ ಕಾಲ್ಡ್ ಥಿಂಬಲ್ ಲೈಕ್ ಸ್ಟ್ರಕ್ಚರ್. ಈ ತುದಿಯಲ್ಲಿ ಒಂದು ಥಿಂಬಲ್ ಲೈಕ್ ಸ್ಟ್ರಕ್ಚರ್, ಟ್ಯಾಪ್ ಲೈಕ್ ಸ್ಟ್ರಕ್ಚರ್ ಇಸ್ ಪ್ರೆಸೆಂಟ್ which can protect the what called the root tip. Hence root tip is subterminal. ಟರ್ಮಿನಲ್ ಅಲ್ಲ, ಟರ್ಮಿನಲ್ ತುದಿಗೆ ಅದು ಕ್ಯಾಪ್ ಇರುತ್ತೆ, ಅದಕ್ಕೆ ಹಿಂದ್ಗಡೆ ಇರೋದ್ರಿಂದ ಸಬ್ ಟರ್ಮಿನಲ್. ರೂಟ್ ಈಸ್ ಕವರ್ಡ್ ಬೈ what called the ಅದನ್ನ ನಾವು ರೂಟ್ ಟಿಪ್ ನ ನಾವು ನೋಡಿದ್ರೆ ಡಿಫರೆಂಟ್ ರೀಸನ್ಸ್ ವಿ ಕ್ಯಾನ್ ನೋಟಿಸ್ ಇನ್ ದ ರೂಟ್ ಟಿಪ್. ರೂಟ್ ನ ತುದಿಯಲ್ಲಿ ನಾವು ಬೇರೆ ಬೇರೆ ರೀಸನ್ಸ್ ಗಳನ್ನ ನೋಟಿಸ್ ಮಾಡ್ತೀವಿ. ಅದೇ ವಾಟ್ ಆರ್ ಡಿಫರೆಂಟ್ ರೀಸನ್ಸ್ ಆಫ್ ರೂಟ್ ಟಿಪ್ ಅಂತ ಕೇಳುವ ಅಪೆಕ್ಸ್ ಅಂತ ಕೇಳಿದ್ರೆ ರೂಟ್ ಟಿಪ್ ಅಷ್ಟೇ ಈ ಒಂದು ಭಾಗ ನಾವು ಎಂಲಾರ್ಜ್ ಮಾಡಿ ತೋರಿಸಿದಾಗ ಕಾಣುತ್ತೆ. ರೂಟ್ ನ ತುದಿ ಇದರ ಇಟ್ಸ್ ಕವರ್ಡ್ ಬೈ ಥಿಂಬಲ್ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ರೂಟ್ ಕ್ಯಾಪ್, ಈ ರೂಟ್ ಕ್ಯಾಪ್ ಏನ್ ಮಾಡುತ್ತೆ, ಈ ತುದಿನ ಏನ್ ಮಾಡುತ್ತೆ, ಪ್ರೊಟೆಕ್ಷನ್ ಮಾಡುತ್ತೆ. ಇದಕ್ಕೆ ಕವರ್ ಪ್ರೊಟೆಕ್ಟ್ ದಿ ರೂಟ್ ನ ರೂಟ್ ನ ಅಪೆಕ್ಸ್ ನ ಟಿಪ್ ನ ಪ್ರೊಟೆಕ್ಟ್ ಮಾಡುತ್ತೆ. ಬಿಕಾಸ್ ಇದು ಎಂಡರ್ ಪಾರ್ಟ್ ಅಂತ ಗೋಸ್ ಡೀಪ್ ಇನ್ ಸಾಯಿಲ್ ಅಂತ ಡ್ಯಾಮೇಜ್ ಆಗಬಾರ್ದಂತೆ ಒಂದು ಪ್ರೊಟೆಕ್ಟಿವ್ ಕವರ್ ಇದೆ. ಆ ಪ್ರೊಟೆಕ್ಟಿವ್ ಕವರ್ ನ ರೂಟ್ ಕ್ಯಾಪ್ ಅಂತ ಕರೀತಾರೆ. ಆ ರೂಟ್ ಕ್ಯಾಪ್ ರೂಟ್ ನ ಟಿಪ್ ಏನಾಗಿದೆ, ತುದಿ ಇಲ್ಲ, ಅದು ತುದಿಯಿಂದ ಹಿಂದ್ಗಡೆ ಇದೆ ಅಂತ. ರೂಟ್ ಟಿಪ್ ಏನಿದೆ ಸಬ್ ಟರ್ಮಿನಲ್, ಅದೇನಾಗಿದೆ ಟರ್ಮಿನಲ್ ಇಲ್ಲ, ಇಟ್ ಇಸ್ ಸಬ್ ಟರ್ಮಿನಲ್. ಇದು ಏನ್ ಮಾಡುತ್ತೆ, ಇಟ್ ಕ್ಯಾನ್ ಪ್ರೊಟೆಕ್ಟ್ ದಿ ಎಂಡರ್ ಎಲೆಯ ತುದಿಯಲ್ಲ, ಇಟ್ ಪ್ರೊಟೆಕ್ಟ್ ದಿ ಎಂಡರ್ ರೂಟ್ ನ ಅಪೆಕ್ಸ್ ತುದಿನ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದು. ಅಂಡ್ ಯಾಸ್ ಇಟ್ ಪೆನೆಟ್ರೇಟ್ ಟು ದಿ ಸಾಯಿಲ್ ಮುಖಾಂತರ ಒಳಗೆ ಹೋಗ್ತಿರ್ಬೇಕಲ್ಲ, ಈ ಎಂಡರ್ ನ ತನ್ನ ಎಳೆಯರಂತ ಈ ತುದಿನ ಪ್ರೊಟೆಕ್ಟ್ ಮಾಡುತ್ತೆ. as it penetrates into the soil ಅನ್ನೋದು. ಹಾಗಾಗಿ ಈ ರೂಟ್ ನ ಅಪೆಕ್ಸ್ ನೋಡಿದಾಗ ನಾವು ಮೂರು ರೀಸನ್ಸ್ ಗಳನ್ನ ನೋಡ್ತೀವಿ. ನಾವು ಎಕ್ಸಾಮ್ ಹಾಕಿದ್ರೆ ವಾಟ್ ಆರ್ 3 ರೀಸನ್ಸ್ ಅಬೌಟ್ ರೂಟ್ ನ ಅಪೆಕ್ಸ್. ರೂಟ್ ನ ತುದಿಯಲ್ಲಿ ಇರೋ ಮೂರು ರೀಸನ್ಸ್ ಗಳು ಯಾವ, ಅಲ್ಲಿ ಏನೇ ಕೆಲಸ ನಡೀತಿದೆ ಗೊತ್ತಾಗ್ತದೆ. ಇಸೆಗಾಗಿ ವಾಟ್ ಆರ್ ದಿ ರೀಸನ್ಸ್ ಆಫ್ ರೂಟ್ ಟಿಪ್, ರೀಸನ್ಸ್ ಯಾವ ಭಾಗಗಳು, ರೀಸನ್ಸ್ ಆಫ್ ರೂಟ್ ಅಪೆಕ್ಸ್ ಅಂತ ಇಲ್ಲಿ ಮೂರು ರೀಸನ್ಸ್ ಗಳನ್ನ ನೋಟಿಸ್ ಮಾಡ್ತೀವಿ. What is called as a meristematic reason of meristematic activity, and reason of what is called as a elongation, and reason of maturation. ಏನು ಭಾಗಗಳಿವೆ, ಮೂರು ಭಾಗಗಳನ್ನು ನೋಡಿದಾಗ because ಈ ರೀಸನ್ಸ್ ಅಲ್ಲಿ ಇರುವಂತದ್ದು ನಾವು this is called region of. ಮೂರು ಭಾಗಗಳು ನಾವು ರೀಸನ್ಸ್ ಇರುವ ಮೂರು ಪಡಿಕೊಳ್ಳಿವೆ. ರೂಟ್ ಅಪೆಕ್ಸ್ ಗೆ reason of meristematic. ಇವು ಸೆಲ್ಸ್ ಗಳು ಎಂಗರ್ ಸೆಲ್ಸ್ ಗಳು ಇರ್ತವೆ, ತುದಿಯಲ್ಲಿ ಇರೋ ಸೆಲ್ಸ್ ಗಳು ಮೆರಿಸ್ಟಮ್ಯಾಟಿಕ್ ವಿಷಯ ಯಾವಾಗ ವರ್ಧಕಾಂಗ ಅಂಶಗಳು ಇರ್ತವೆ. ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಇದು ಒಂದು ರೀಸನ್. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಎಲಾಂಗೇಷನ್ ಆಗಿರುತ್ತೆ, ರೀಜನ್ ಆಫ್ ಎಲಾಂಗೇಷನ್. ಈ ಮೂರು ರೀಸನ್ಸ್ ರೀಜನ್ ಆಫ್ ಎಲಾಂಗೇಷನ್. ನೆಕ್ಸ್ಟ್ ಇಲ್ಲಿ ದಿಸ್ ಇಸ್ ಸ್ಮಾಲ್ ಆಕ್ಟಿವಿಟೀಸ್ ಲೈಕ್ ರಿಂಗ್ ಅರೇಂಜ್ ಆಕ್ಟಿವಿಟಿ. ಈಗ ರೂಟ್ ಏಸ್ ಅಂತ ಹೇಳ್ತೀವಿ. This is called as ಈ ರೀಜನ್ ನಾವು this region is called as region of maturation. ಇದಕ್ಕೆ ನಾವು region of maturation ಅಥವಾ root A region. ಈ ರೂಟ್ ನ A region ಕೊಟ್ಟರೆ ಎಸ್ ಸಣ್ಣ ಎಸ್ ಕಾಣ್ತದೆ, root A region of root A ಅಂತ ಹೇಳ್ಬೋದು. ಅಥವಾ region of maturation. ಇವು ಮೂರು ರೀಸನ್ಸ್ ಗಳಿವೆ. ವಾಟ್ ಆರ್ ದಿ ಮೇನ್ ರೀಸನ್ಸ್ ಆಫ್ ರೂಟ್ ನ ಅಪೆಕ್ಸ್ ಅಂದ್ರೆ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ, ರೀಜನ್ ಆಫ್ ಎಲಾಂಗೇಷನ್ ಅಂಡ್ ರೀಜನ್ ಆಫ್ ಮೆಚುರೇಷನ್ ಆಫ್ ರೂಟ್ಸ್. ಈ ಮೂರು ರೀಸನ್ಸ್. ಲೆಟ್ ಮಿ ಸ್ಟಡಿ ಒನ್ ಬೈ ಒನ್. ಫಸ್ಟ್ ಒನ್ ಇಸ್ ಕಾಲ್ಡ್ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಈ ರೀಜನ್ ಏನು, ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಈ ರೀಜನ್ಸ್ ಅಲ್ಲಿ ಅಂತಂದ್ರೆ ಸೆಲ್ಸ್ ಆಫ್ ದಿಸ್ ರೀಜನ್ ಆರ್ ಥಿನ್. ಈ ಸೆಲ್ಸ್ ಗಳು ಏನಿರ್ತವೆ, ಸೆಲ್ ಇರ್ತವೆ. They are thin. This condition is cells are thin and dense cytoplasm and compact ಆಗಿರುತ್ತೆ cells. ಇಲ್ಲಿಂದ ರೀಸನ್ಸ್ ಅಲ್ಲಿ ಇರ್ತದೆ, ಇಲ್ಲಿಂದ ರೀಸನ್ಸ್ ಅಲ್ಲಿ ಸೆಲ್ಸ್ ಗಳು ಏನಿವೆ thin wall ಇರ್ತವೆ. ಅಂದ್ರೆ ಡೆನ್ಸ್ ಒಳಗಡೆ ಸೆಲ್ ಇರುತ್ತೆ, ಡೆನ್ಸ್ ಆದ ಸೈಟೋಪ್ಲಾಸಂ ಇರುತ್ತೆ ಅನ್ನೋದು. ಅಂಡ್ ವೆಡಿಕಲ್ ಸ್ಮಾಲ್ ಸೆಲ್ಸ್ ಇರ್ತವೆ, ಡೆನ್ಸ್ ಸೈಟೋಪ್ಲಾಸಂ ಇರುತ್ತೆ, thin cell wall ಇರುತ್ತೆ with a dense cytoplasm and they divide repeatedly ಆಗಿ ಡಿವೈಡ್ ಆಗ್ತವೆ. And what called them as repeatedly and by mitosis, and what is the number of daughter cells. ಅನೇಕ ಸೆಲ್ಸ್ ಡಿವೈಡ್ ಆಗಿ ಅನೇಕ ಸೆಲ್ಸ್ ಗಳು ಇಲ್ಲ ಆಗ್ತವೆ. ಹಂಗಾದಾಗ ಏನಾಗುತ್ತೆ, ಗ್ರೋತ್ ಡಿವಿಷನ್ ಆಫ್ ಸೆಲ್ಸ್, ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗೋದ್ರಿಂದ ಇಟ್ ಹೆಲ್ಪ್ಸ್ ಇನ್ ಗ್ರೋತ್.
ಹಂಗಾಗಿ ಗ್ರೋತ್ ಆಗುವಂತ ರೀಸನ್ಸ್. ಓಕೆ, ಈ ರೀಸನ್ಸ್ ಇರುವಂತ ಸೆಲ್ಸ್ ಗಳಿವೆ ಇನ್ವಾಲ್ವ್ ಸ್ಮಾಲ್ ಅಂಡ್ ಡೆನ್ಸ್ ಸೈಟೋಪ್ಲಾಸಮ್ ಅಂಡ್ ದೇ are undergo repeated mitotic division to produce a large number of cells. ಅದಕ್ಕೆ ಇಂಥ ರೀಸನ್ಸ್ ನಾವು ಮೆರಿಸ್ಟಮ್ಯಾಟಿಕ್ ರೀಸನ್, ಇದನ್ನ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಅಂತ ಅಂದ್ರೆ ಡಿವೈಡ್ ಆಗುವಂತ ಸೆಲ್ಸ್ ಗಳು ಮೆರಿಸ್ಟಮ್ಯಾಟಿಕ್ ಸೆಲ್ಸ್. ಹಂಗಾಗಿ ಈ ರೀಸನ್ಸ್ ಆ ಸೆಲ್ಸ್ ಗಳಿರೋದ್ರಿಂದ ಈ ರೀಸನ್ ನಾವು ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಈ ತುದಿಯಲ್ಲಿ ಇರುವಂತಹ ಸೆಲ್ಸ್ ಗಳು ಆ ರೀತಿಯಾದಂತಹ ಲಕ್ಷಣಗಳನ್ನು ಹೊಂದಿದ್ದು ಅವು ಕಂಟಿನ್ಯೂಸ್ ಡಿವೈಡ್ ಆಗಿ ಅನೇಕ ಸೆಲ್ಸ್ ಗಳು ಡಾಟಾ ಸೆಲ್ಸ್ ಗಳನ್ನ ಮರಿ ಕೋಶಗಳನ್ನ ಅದು ಡಿವೈಡ್ ಆಗಿ ಮೆಟಾಸ್ ಡಿವೈಡ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಅಂತ ಒಂದು ರೀಸನ್ ನಾವು ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಅಥವಾ ವರ್ಧಕ ಅಂಗಾಂಶಗಳ ಆಕ್ಟಿವಿಟಿ ಇರುವಂತ ಒಂದು ರೀಜನ್ ಇದೆ ಭಾಗ. ಆ ಭಾಗನ ನಾವು ನೋಟಿಸ್ ಮಾಡ್ತೀವಿ. ನೆಕ್ಸ್ಟ್ ಕಳೆದಿದೆ ರೀಜನ್ ಆಫ್ ಎಲಾಂಗೇಷನ್. ಈ ರೀಸನ್ಸ್ ನಾವು ರೀಜನ್ ಆಫ್ ಎಲಾಂಗೇಷನ್ ಯಾಕೆ ರೀಜನ್ ಆಫ್ ಈ ಸೆಲ್ಸ್ ಡಿವೈಡ್ ಆಗ್ತದೆ, ಸೆಲ್ಸ್ ಮೇಲೆ ಬರ್ತಾ ಹೋಗ್ತಲ್ಲ, ಈ ಉದ್ದ ಬೆಳೆದಾಗ ಡಿವೈಡ್ ಆಗ್ತಾಗ ಮೇಲೆ ಸೆಲ್ಸ್ ಪುಷ್ ಟು ದಿ ಬ್ಯಾಕ್ವರ್ಡ್ ಲೈಕ್ ದಿಸ್. ಇಲ್ಲಿರುವಂತ ಸೆಲ್ಸ್ ಗಳಿದ್ರೆ ಈ ಸೆಲ್ಸ್ ಅನ್ಕೋ ಮೇಲೆ ಬಂದ ಸೆಲ್ಸ್ ಗಳಿದ್ರೆ ಅಂಡರ್ಗೋ ಎಲಾಂಗೇಷನ್ ಏನಾಗ್ತವೆ ಅವು ಈ ರೀತಿ ನೋಡಿ ಸೆಲ್ಸ್ ಇರ್ತವೆ. ಇಂಥ ಅನೇಕ ಸೆಲ್ಸ್ ಗಳು ಇರ್ತವೆ ತುದಿಯಲ್ಲಿ ಕಾಣ್ತದೆ. ಇವು ಮೆರಿಸ್ಟಮ್ಯಾಟಿಕ್ ಸೆಲ್ಸ್. ಎನ್ ಸೈಟೋಪ್ಲಾಸಮ್ ಇನ್ವಾಲ್ವ್ ಸ್ಮಾಲ್ ಸೆಲ್ಸ್ ಇವನ್ನ ಈ ಸೆಲ್ಸ್ ಗಳು ಏನಾಗ್ತವೆ ದೇ ಅಂಡರ್ಗೋ ಎಲಾಂಗೇಷನ್ ಲೈಕ್ ದಿಸ್. ದೇ ಅಂಡರ್ಗೋ ಎಲಾಂಗೇಷನ್ ಆಗ್ತವೆ. ಆ ಎಲಾಂಗೇಷನ್ ಆಗಿ ಅವುಗಳಲ್ಲಿ ಭಾಗ ಸಹ ಉದ್ದ ಆಗುತ್ತೆ. ದೇ ಅಂಡರ್ಗೋ ಎಲಾಂಗೇಷನ್ ಆಗ್ತವೆ ಅನ್ನೋದು ಅಂಡ್ what we call this enlargement and responsible for what we call this growth of rooting length. ರೂಟ್ ಉದ್ದ ಬೆಳೆಯಲಿಕ್ಕೆ ಕಾರಣ ಆಗಿರುತ್ತೆ. ಈ ಸೆಲ್ಸ್ ಗಳು ಡಿವೈಡ್ ಆದ ಸೆಲ್ಸ್ ಗಳಂದ್ರೆ they going to elongate, they going to enlarge and they are responsible for growth in length of the root. ರೂಟ್ ನ ಉದ್ದ ಆಗಲಿಕ್ಕೆ ಆ ಕಾರಣ ಆಗಿರುತ್ತೆ ಸೆಲ್ಸ್. ಯಾಕಂದ್ರೆ ಈ ಕಟ್ಟಾದ ಸೆಲ್ಸ್ ಏನ್ ಬರ್ತಾವಲ್ಲ ಅವು ಫಸ್ಟ್ ಎನ್ಲಾರ್ಜ್ ಆಗ್ತವೆ, ಉದ್ದ ಎಲಾಂಗೇಟ್ ಆಗ್ತವೆ. hence there is the elongation, increase in the length of the root ಆಗಲಿಕ್ಕೆ ಕಾರಣ ಆಗಿರುತ್ತೆ. So then this region is also called region of elongation. ಏತಕಂದ್ರೆ region of elongation. ಈ ರೀತಿಯ elongated cells ಗಳು ಉದ್ದವಾದ cells ಗಳು ನೋಟಿಸ್ ಮಾಡ್ತೀವಿ. ಯಾವ ರೀಜನ್ ಅಲ್ಲಿ region of elongation. ಹಂಗಾಗಿ ಈ ರೀಜನ್ ಉದ್ದವಾಗಿ ಕಾಣ್ತಿದೆ. ನೆಕ್ಸ್ಟ್ ಬರ್ತಾ ಬರ್ತಾ ಈ ಎನ್ಲಾರ್ಜ್ ಆಗಿರುವಂತ elongated cells ಗಳು ಏನಾಗ್ತವೆ ನೆಕ್ಸ್ಟ್ ಮೇಲೆ ಬಂದಾಗ ಕೋಶ ಆಗಿದೆ, ಕೋಶ ಆಗ್ತಾ cells ಗಳು like this. After the elongation ಆದಮೇಲೆ ಈ ಸೆಲ್ಸ್ ಗಳು undergo the process of what we call as differentiation. They undergo the process of differentiation and mature. They are going to differentiate in different types of tissues. Which are those what we call as ನೀವು ನೋಡಿ ಅನೇಕ ಪರ್ಮನೆಂಟ್ ಟಿಶ್ಯೂಸ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಂತ ಇದಾವೆ. ಕೆಳಗಿನ ಸೆಲ್ಸ್ ಗಳೆಲ್ಲ ಮೆರಿಸ್ಟಮ್ಯಾಟಿಕ್. ಎಲಾಂಗೇಷನ್ ಆಗಿ ಮತ್ತೆ ಅವು ಮೇಲೆ ಬಂದಂಗೆಲ್ಲ ಅವು ಎಲಾಂಗೇಟೆಡ್ ಸೆಲ್ಸ್ ಗಳು they are going to differentiate. ಏನಾಗಿ ಡಿಫರೆನ್ಶಿಯೇಟ್ ಆಗ್ತವೆ ಅಂದ್ರೆ they going to mature ಆಗ್ತವೆ. they going to differentiate to become permanent tissues like parenchyma, collenchyma, sclerenchyma ಅಂತ ಬೇರೆ ಬೇರೆ ಟಿಶ್ಯೂಗಳು ಎಲ್ಲ ಡಿವೈಡ್ ಆಗೋದ್ರಿಂದ ಈ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಗಳು ಈ ತರ ಡಿವೈಡ್ ಆಗ್ತಾ ಅದನ್ನ ಏನ್ ಬರೋದು ಎಲಾಂಗೇಟ್ ಆಗ್ತದೆ ಏನ್ ಬಂದು they going to undergo differentiation and they going to mature ಆಗಿ they perform a different specific function. parenchyma ಸ್ಟೋರೇಜ್ ಮಾಡೋದು, ಮೆಕ್ಯಾನಿಕಲ್ ಸಪೋರ್ಟ್, collenchyma ಹೀಗೆ ಸ್ಟ್ರೆಂತ್ ಗಳು ಈ ರೀತಿಯಾದಂತ ಫಂಕ್ಷನ್ಸ್ ನಿರ್ವಹಿಸುವಂತ ಸೆಲ್ಸ್ ಗಳಾಗಿ ಡಿಫರೆನ್ಶಿಯೇಟ್ ಆಗ್ತದೆ. this is called as elongated cells. ಮೇಲೆ ಇರುವಂತ elongated cells ಅಂತ gradually they going to differentiate. they going to differentiate and they going to mature ಆಗ್ತದೆ. from this region ಅಲ್ಲಿ ನಾವು ಈ ಒಂದು ರೀಜನ್ ಅಲ್ಲಿ some of the epidermal cells ಗಳ they going to elongate to form some of ಕೆಲವು epidermal cells ಉಂಟು. for example ಈ ಸೆಲ್ಸ್ ನೆಕ್ಸ್ಟ್ ಏನಾಗುತ್ತೆ ಈ epidermal cells they going to elongate to form a unicellular air-like body. ಈ epidermal cell ಇದೆ ಅನ್ಕೊಳ್ಳಿ, ಇಲ್ಲಿ ಒಂದು ಸೆಲ್ಸ್ ಈ ತುದಿಯ epidermal cells ಅಂದ್ರೆ they elongate to form a unicellular air-like structures formation ಆಗುತ್ತೆ. root hairs. ನಾವು ರೂಟ್ ಏರ್ಸ್ ಅಂತ ಕರಿತೀವಿ. ಏನಂದ್ರೆ ಫ್ರಮ್ ದಿಸ್ ರೀಜನ್ ಅಲ್ಲಿ ಸಮ್ ಆಫ್ ದಿ ತುದಿಯಲ್ಲಿ ಸೈಡ್ ಇರುವಂತ ಕೆಲವು ಸೆಲ್ಸ್ ಎಪಿಡರ್ಮಲ್ ಸೆಲ್ಸ್ ಬಂದ್ರೆ ದೇ ಗೋಯಿಂಗ್ ಟು ಎಕ್ಸ್ಟೆಂಡ್ ಇಂಟು ಯುನಿಸೆಲ್ಯುಲರ್ ರೂಟ್ ಏರ್ಸ್. ದೇ ಗೋಯಿಂಗ್ ಟು ಎಕ್ಸ್ಟೆಂಡ್ ಆಗ್ತವೆ. ಏನಂತಾರೆ ಈ ಎಪಿಡರ್ಮಲ್ ಸೆಲ್ಸ್ ಗಳದವ ಸೈಡ್ ಇರುವಂತ ಸೆಲ್ಸ್ ಈ ಎಪಿಡರ್ಮಲ್ ಸೆಲ್ಸ್ ಇರ್ಬೋದು. ಈ ಎಪಿಡರ್ಮಲ್ ಸೆಲ್ ಏನಾಗುತ್ತೆ ದೇ ಗೋಯಿಂಗ್ ಟು elongate like this, extend and elongate like this and to form a unicellular air ಆಗುತ್ತೆ. because unicellular air
this is called free cell air formation. ಈ ರೀತಿಯಾಗಿರ್ತದೆ ಎಪಿಡರ್ಮಲ್ ಸೆಲ್ಸ್ ಇಂದ ಆಗುವಂತದ್ದು. Some of the epidermal cells they going to elongate ಆಗ್ತವೆ, they extend ಆಗಿ they form into air like structure called the root hairs. ಅದಕ್ಕೆ ಈ ರೀಜನ್ ನಾವು region of maturation ಅಂತಲೂ ಕರಿತೀವಿ. This region is also called the region of root hairs. ಯಾಕಂದ್ರೆ root hairs formation ಆಗಿರೋ region ಇದು. This is also called the region of root hairs. ವಿಜ್ಞಾನದ region of root hairs. ಹೀಗೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ವಾಟ್ ಆರ್ ದಿ ಡಿಫರೆಂಟ್ ರೀಸನ್ಸ್ ಆಫ್ ಎ ರೂಟ್ ಹೇರ್ ಅಂಡ್ ಡಯಾಗ್ರಾಮ್ ವಿತ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಅಂತ ಕೇಳಿದಾಗ ಫಸ್ಟ್ ರೂಟ್ ನ ಅಪೆಕ್ಸ್ ಟಿಪ್ ಆಫ್ ದಿ ರೂಟ್ ಅಲ್ಲಿ ಯು ಕ್ಯಾನ್ ಸಿ ದಿ ರೀಜನ್ ಆಫ್ ಮೆರಿಸ್ಟೆಮ್ಯಾಟಿಕ್ ಆಕ್ಟಿವಿಟೀಸ್ ದೇರ್ ಹಿಯರ್ ಸೆಲ್ಸ್ ಆರ್ ಥಿನ್ ವಾಲ್ಡ್ ಸ್ಮಾಲ್ ದಿ dense cytoplasm level cells they undergo repeated division to form a daughter cells ಅಂತ ಬರೆಯುತ್ತೆ. Next followed by the another one region it is called in the upside that called region of elongation. ಇಲ್ಲಿ cells they added to this region ಇಲ್ಲಿ ಸೇರುವಂತ cells ಗಳು the elongate ಆಗ್ತವೆ, enlarge ಆಗ್ತವೆ, hence they helps the increase the length of the root. Next called next this is followed by one more region that called in the upward direction ಮೇಲೆ ಬಂದಾಗ that called region of maturation. ಇಲ್ಲಿ elongate cells ಗಳು enlarge they going to undergo differentiation and mature ಆಗ್ತವೆ. This is called region of maturation. ಇಲ್ಲಿ some of the epidermal cells they go into enlarge, that they go into extend into air like structure that called as root hairs. This region is called the region of root hairs. ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ they going to ask in your examination ಅಲ್ಲಿ ಮುಖ್ಯವಾಗಿ ಯಾವ ರೀಸನ್ಸ್ ಅಲ್ಲಿ ರೂಟ್ ನೀರನ್ನು ಹೀರಿಕೊಳ್ಳುತ್ತೆ ಅಂದ್ರೆ ಈ ರೀಸನ್. ಯಾಕಂದ್ರೆ ಒಂದು ಸೆಲ್ ನೋಡಿ ಸರ್ಫೇಸ್ ಎಷ್ಟು ಎಕ್ಸ್ಟೆಂಡ್ ಆಗಿದೆ, ಸೆಲ್ ಒಂದೇ ಸೆಲ್ ಇದೆ ಆಕ್ಚುಲಿ ಟೋಟಲ್ ಎಪಿಡರ್ಮಲ್ ಒಂದು ಸೆಲ್ ಎಷ್ಟು ಎಕ್ಸ್ಟೆಂಡ್ ಆಗಿರುತ್ತೆ more areas available for the absorption part. ಯಾಕಂದ್ರೆ more amount of water is get absorbed in which region ಅಂದ್ರೆ region of what you call it as maturation, the region of root hairs. root hairs region ಅಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಈ ಪ್ಲಾಂಟ್ ಹೀರಿಕೊಳ್ಳುತ್ತದೆ. That's called which is the region where there is a maximum amount of water is absorbed ಅಂತ ಕೇಳಿದ್ರೆ the region of root hairs. ಯಾವ ರೀಸನ್ ಅಲ್ಲಿ region of root hairs. Okay, this is regarding what is a root system. Root system ಅಲ್ಲಿ ಇರುವಂತ what are the features of a root and what are the what you call main functions of the root we have studied and types of root we have studied and what is the root apex. You can notice different regions of the in the root apex. Which are those regions? Three marks. What are the different regions of the root apex? Region of meristematic activity, region of elongation, and region of maturation. These are the different regions of a root apex and the regions. Okay, next class we let you know about what are the modification of root to perform the other functions. Except what you call there is one function what is the root is fixation of the plant to the soil and also anchorage to the soil and country. Another function is called as a absorption of water and minerals. Along with these two functions, it can perform other functions also. We call them as a mechanical support, storage, and also helps in the respiration. These are the different other functions going to perform by the root. I want to deal all those concepts in next class. Ali, ಆ ಭಾಗಗಳ ಬಗ್ಗೆ what are the other functions? ಈ ಮುಖ್ಯವಾದ ರೀಸನ್ಸ್ ನೋಟಿಸ್ ಮಾಡಿ ನೆನಪಿಡಬೇಕು. ವರ್ಧಕ ಅಂಗಾಂಶಗಳಿರುವಂತದ್ದು ರೀಜನ್ ಎಲಾಂಗೇಟ್ ಆಗ್ತಿರುವಂತ ರೀಜನ್ ಮೆಚುರೇಷನ್ ಪಕ್ವತೆ ಬಂದಂತ ರೀಜನ್ ಕೊಟ್ಟಲ್ಲಿ ಈ ಒಂದು ಪರ್ಮನೆಂಟ್ ಸ್ಥಿತಿ ಇರುತ್ತೆ. ಹಾಗಾಗಿ ಮೂರು ರೀಸನ್ಸ್ ನಾವು ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ವಿ. Let me start to the next class regarding what are the modifications there root to perform different functions. Okay, with that I want to conclude this topic. Thank you.